ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬೆಂಗಳೂರು ಇಡೀ ದೇಶವನ್ನು ಸಾಕ್ತಾ ಇದೆ, ಕರ್ನಾಟಕವನ್ನು ಸಾಕ್ತಾ ಇದೆ. ಭಾರತದ ಆರ್ಥಿಕತೆಗೆ ಬೆಂಗಳೂರಿನ ಕೊಡುಗೆ ಅಪಾರ ಆಗಿರ್ತಕ್ಕಂಥದ್ದು. BBMP ಇದ್ದಂಥ ಒಂದು BBMP ಇದೀಗ GBA ಆಗಿ 5 ಪಾಲಿಕೆಗಳಾಗಿದೆ. ಸುಮಾರು 20,000 ಕೋಟಿ ರೂಪಾಯಿ ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ. ಸರ್ಕಾರ ತನ್ನ ಬಜೆಟ್ನಲ್ಲಿ 7,000 ಕೋಟಿ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. BBMPಯ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಈ ವರ್ಷ ಆಗಿರ್ತಕ್ಕಂಥದ್ದು 3,500 ಕೋಟಿ. ಇನ್ನು ಕಸ, ಮತ್ತೊಂದು ತೆರಿಗೆ, ಆ ತೆರಿಗೆ ಅಂತ ಹೇಳಿದರೆ ಅದೊಂದು 2,000 ಕೋಟಿ. ಒಟ್ಟಾರೆ 11,000 ಕೋಟಿ ರೂಪಾಯಿಯಲ್ಲಿ 20,000 ಕೋಟಿ ಬಜೆಟನ್ನು ಮೇಂಟೈನ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಈ ನಗರ ಯೋಜಿತ ನಗರ ಅಲ್ಲ, ಕನ್ಸ್ಟ್ರಕ್ಟಿವ್ ನಗರ ಅಲ್ಲ ಅಂತೇಳಿ ಇಲ್ಲಿನ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲರೂ ಹೇಳ್ತಾರೆ. ಅದು ಬರೀ ಯೋಜಿತ ನಗರ ಅಲ್ಲ ಅಂದ ಮೇಲೆ ಕೂಡ ಜನರ ಸಮಸ್ಯೆ, ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸೋ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರ ಇದ್ದರೂ ಕೂಡ ಆದ್ಯ ಕರ್ತವ್ಯ. ನಾನು ಹೇಳ್ತಿರ್ತೀನಿ, ಯಾಕೆ ಆ BBMPಯಲ್ಲಿ ಅಂದರೆ GBAಯಲ್ಲಿ ಆಡಳಿತ ಇರಬೇಕು, ಜನಪ್ರತಿನಿಧಿಗಳು ಇರಬೇಕು ಅನ್ನೋ ಹೇಳೋದಕ್ಕೆ ಇಂಥ ಘಟನೆಗಳೇ ಸಾಕ್ಷಿ. ಯಾವುದೋ ಒಬ್ಬ ವಾರ್ಡ್ನವ್ರು ಇದ್ದರೆ ಆ ವಾರ್ಡ್ಗೆ ಹೋಗಿ ಅವನು ವೀಕ್ಷಣೆ ಮಾಡ್ತಾವನು ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಆಡಳಿತ ಇಲ್ಲ ಅಂತ ಹೇಳಿದರೆ, ಅಧಿಕಾರಿಗಳ ಕೈ ಕೊಟ್ಟರೆ ಏನು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಾವಿನ ಮನೆ ಆಗುತ್ತೆ. ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇರ್ತಕ್ಕಂಥದ್ದು. ಬೋರಿಂಗ್ ಗೋಡೆ ಕುಸಿತ 7 ಜನ ಸತ್ತೋದ್ರು, ಅಲ್ಲಿ 2 ಜನ ಕರೆಂಟ್ ಸಾಕು ಹೊಡೆದು ಸತ್ತೋದ್ರು, ಚಾವಣಿ ಕುಸಿತು ಮತ್ತೊಬ್ಬರು ಸತ್ತೋದ್ರು. ಒಂದು ಮಳೆ 20 ಜನರ ಜೀವವನ್ನು ತೆಗಿತು. ಅವರೆಲ್ಲರೂ ಕೂಡ ನಮ್ಮದು ಜೀವ, ಅವ್ರದ್ದು ಜೀವ. ನಮ್ಮ ಮನೆಗಳಲ್ಲೂ ಕೂಡ ಜನರಿದ್ದಾರೆ, ಅವ್ರ ಮನೆಯಲ್ಲೂ ಕೂಡ ಜೀವ ಇದ್ದಾರೆ. ಸತ್ತ ತಕ್ಷಣ ಪರಿಹಾರ ಕೊಟ್ಟ ತಕ್ಷಣ ಪರಿಹಾರ ಆಗಲ್ಲ. ಆದರೆ ಸಮಸ್ಯೆಗೆ ಮೂಲ ಪರಿಹಾರ ಏನು ಅನ್ನೋದನ್ನ ಸರ್ಕಾರಗಳು ಕಂಡುಹಿಡಿಬೇಕು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರೆ ಸಾಲದು. ಇಡೀ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿರುವ ಕಾರಣಕ್ಕಾಗಿ ಇಂಥ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಭವಿಷ್ಯದ ದಿನಗಳಲ್ಲಿ ಇದೇ ರೀತಿ ಭ್ರಷ್ಟಾಚಾರ ಆಗ್ತಿದೆ. ನಾಟ್ ಓನ್ಲಿ ಬೆಂಗಳೂರು, ಇಡೀ ದೇಶದಲ್ಲಿ ಬಹುಶಃ ಜನಸಾಮಾನ್ಯರ ಒಂದು ದಿನ ದಂಗೆ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಭ್ರಷ್ಟಾಚಾರ ವ್ಯವಸ್ಥೆಗೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿನ ಸಮಸ್ಯೆಯನ್ನು, ನಾವು ಬೆಂಗಳೂರಿನ ಆಡಳಿತ ನಡೆಸ್ತಿರ್ತಕ್ಕಂಥ ಮತ್ತು ಸರ್ಕಾರವನ್ನು ನಾವೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ನಾವೆಲ್ಲ ತೆರಿಗೆದಾರರು. ಹೌದಲ್ವ ಮೇಡಮ್? ಎಸ್ ಮೇಡಮ್. ನಾವೆಲ್ಲ ತೆರಿಗೆ, ಬೆಂಗಳೂರು ಕರ್ನಾಟಕದ ಹೈಯೆಸ್ಟ್ ತೆರಿಗೆ ಕಟ್ತಿರೋದು ನಾವು ಇಲ್ಲಿ ಇಡೀ ದೇಶದಲ್ಲಿ. ಇದ್ರೂ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ, ಯಾವುದೇ ಸರ್ಕಾರ ಬರಲಿ ಜನಸಾಮಾನ್ಯರಿಗೆ ತೊಂದರೆ ಕಂಟಿನ್ಯೂ ಆಗ್ತಾನೇ ಇದೆ. ಕಳೆದ 10 ವರ್ಷ 12 ವರ್ಷಗಳಿಂದ ನೀವು BBMP ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಇವಾಗ GBAಗೆ ಕನ್ವರ್ಟ್ ಮಾಡಿದ್ದಾರೆ. GBAಗೆ ಕನ್ವರ್ಟ್ ಮಾಡಿ ಜನ ಅಟ್ಲೀಸ್ಟ್ ಇವಾಗ ಏನಾದರೂ ಬದಲಾವಣೆ ಬರುತ್ತೆ ಅಂತ ನಾವು ನೋಡ್ತಾ ಕಾಯ್ತಿದ್ರೆ, GBA ಆದ ಮೇಲೂ ಕೂಡ ಇವರು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಯಾವುದಾದ್ರೂ ಅದು ಕಾರಣ, ಅದಕ್ಕೆ ಡಿಲಿಮಿಟೇಷನ್ ಮಾಡಬೇಕು, ನಾವು ಇದು ಮಾಡಬೇಕು, ಅದು ಮಾಡಬೇಕು, ಇನ್ನು ಹೆಚ್ಚೆ ವಾರ್ಡ್ಗಳು ಮಾಡಬೇಕು ಅಂತ ಹೇಳ್ತಾ ಇನ್ನು ಡಿಲೇ ಆಗ್ತಾನೆ ಹೋಗ್ತದೆ. ಇದರಲ್ಲಿ ಯಾರಿಗೆ ಕಷ್ಟ ಆಗ್ತಿರೋದು? ಜನಸಾಮಾನ್ಯರಿಗೆ. ಯಾಕಂದರೆ ಒಬ್ಬೊಬ್ಬ ಶಾಸಕರ ಕೈಯಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸೀಸ್ ಅವರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಎಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಇವಾಗ ಮೊನ್ನೆ ನಡೆದಿರೋ ಘಟನೆನೇ ನೀವು ನೋಡಿ, ಎಷ್ಟು ಕರಪ್ಷನ್ನು, ಎಷ್ಟು ಇದೆ ಅಂದರೆ ಕರ್ನಾಟಕದಲ್ಲಿ ಇವತ್ತು ಡೆವಲಪ್ಮೆಂಟ್ಗೋಸ್ಕರ ಯಾವುದೇ ಪಕ್ಷದವರು ಇರಲಿ, ಬ್ಯಾನರ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕ್ತಾರೆ ಶಾಸಕರುಗಳು. ಡೆವಲಪ್ಮೆಂಟ್ ನಡೀತಿದೆ. ಏನಾದರೂ ಅಪಘಾತ, ಬರ್ತಡೇಗಳಿಗೆ ಎಷ್ಟು ಬ್ಯಾನರ್ ಹಾಕ್ಬಾರ್ದು ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಯಾರು ಫಾಲೋ ಮಾಡ್ತಿದ್ದಾರೆ ಇಲ್ಲಿ? ಅವ್ರ ಪಕ್ಷದವರೇ ಹಾಕ್ತಿದ್ದಾರೆ ಬ್ಯಾನರ್ಗಳು. ಎಷ್ಟು ದೊಡ್ಡ ಬ್ಯಾನರ್ಗಳು ಜನರ ಮೇಲೆ ಬಿದ್ದು ಬ್ಯಾನರ್ಗಳು ಜನ ಸಾಯ್ತಿದ್ದಾರೆ. ಆದ್ರೂ ಇವ್ರಿಗೆ ಲೆಸನ್ ಇವ್ರು ಕಲೀಲಿಲ್ಲ. ಇವಾಗ ಏನು ದೊಡ್ಡ ಬ್ಯಾನರ್ ಹಾಕೋಕೆ ಮಾತ್ರ ಇವರು ಶಾಸಕರಂತ ಹೇಳೋದಾ? ಏನಾದರೂ ಅಪಘಾತ ಆದರೆ ಅದು ನಮ್ಮ ಹೊಣೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಇರೋ ಇಂಜಿನಿಯರ್ ಮೇಲೆ ಬರುತ್ತೆ, ಕಮಿಷನರ್ ಮೇಲೆ ಬರುತ್ತೆ, ಹಾಸ್ಪಿಟಲ್ ಅಥಾರಿಟಿ ಮೇಲೆ ಬರುತ್ತೆ. ಶಾಸಕರು ಕೂಡ ಅಲ್ಲಿ ಏನು ನಡೀತಿದೆ ಅವ್ರ ಶಾಸಕರು ಯಾಕಿದ್ದಾರೆ? ಜನಸಾಮಾನ್ಯರ ಒಂದು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಅಲ್ವಾ ಅವರು? ಸೊ ನೀವು ಹೇಳೋದೇನಂದ್ರೆ ಬರೀ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಇದು ಹೊಣೆನಾ? ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಎಲ್ಲ ಕಾರಣ ಗೊತ್ತಾ? GBA ಚುನಾವಣೆ ಆಗದೆ ಇರತಕ್ಕಂಥದ್ದು. ಬೆಂಗಳೂರಿನ 28 ಶಾಸಕರುಗಳು ಕೂಡ ಚುನಾವಣೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇವರು ಮಜಾ ಮಾಡ್ಬೋದು. ಕಾರ್ಪೊರೇಟರ್ ಇದ್ರೆ ಅವ್ರು ಕಂಟ್ರೋಲ್ ಬರ್ತಾರೆ. ಒಬ್ಬ ಕಾರ್ಪೊರೇಟರ್ ಅವ್ರಿಗೆ ಪರೋಕ್ಷವಾಗಿ ಮುಂದೊಂದಿನ MLA ಟಿಕೆಟನ್ನು ಕೇಳ್ತಾನೆ, ಮತ್ತು ಪರೋಕ್ಷವಾಗಿ ಅವನು ಲೀಡರ್ ಆಗಿ ಬೆಳಿತಾನೆ. ಇವ್ರಿಗೆಲ್ಲರಿಗೂ ನುಂಗಿ ನೀರು ಕುಡಿಯೋಕ್ಕೆ ಕೂಡ ಅನುಕೂಲ. ಮತ್ತು ಒಬ್ಬ ಕಾರ್ಪೊರೇಟರ್ ಯಾಕೆ ಆಡಳಿತ ಬೇಕು, BBMPಯಲ್ಲಿ ಯಾಕೆ GBAಯಲ್ಲಿ ಅಧಿಕಾರ ಬೇಕು, ಚುನಾವಣೆ ಆಗಬೇಕನ್ನೋದಕ್ಕೆ ಈ ಥರದ ಉದಾಹರಣೆಗಳು ನಾನು ಹೇಳ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, BBMPಯಲ್ಲಿ ಎಂಪ್ಲಾಯೀಸ್ಗಳಿಲ್ಲ. ಈಗ GBA ಮಾಡಿದೆ 14,000 ಎಂಪ್ಲಾಯೀಸ್ ಇದ್ದಾರೆ. 14,000 ಎಂಪ್ಲಾಯೀಸು ಇಡೀ ಬೆಂಗಳೂರು 1.5 ಕೋಟಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡು ಮೂಲಭೂತ ಸೌಕರ್ಯವನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. GBA ಆದಮೇಲೂ ಕೂಡ ಸರ್ಕಾರ ಒಂದೇ ಒಂದು ಎಂಪ್ಲಾಯೀಸನ್ನು ತೆಗೆದುಕೊಂಡಿಲ್ಲ. ಇದು ಕೂಡ ಸಮಸ್ಯೆ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೊಳ್ತಲ್ಲ ಅಂತ ಹೇಳಿದರೆ, ಅವರು ಟ್ರಾನ್ಸ್ಫರ್ ಮಾಡಿಕೊಂಡು ಒಬ್ಬ ಇಂಜಿನಿಯರ್ಗಳಿಗೆ ಕೋಟಿಗಟ್ಟಲೆ ಕೊಟ್ಟು ಬರ್ತಾರೆ. ಆಯಿತಾ? ಕೋಟಿಗಟ್ಟಲೆ ಕೊಟ್ಟು ಬಂದವನಿಗೆ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಗೆ ಯೋಚನೆ ಯಾರೂ ಮಾಡಲ್ಲ. ಅವ್ರಿಗೇನು ದುಡ್ಡು ಎಲ್ಲಿ ಮಾಡಬೇಕು, ಎಲ್ಲಿ ವಸೂಲಿ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಈ ಸಾವಿಗೆ ಯಾರು ಹೊಣೆ? ಇದಕ್ಕೆ ಮೂಲ ಸಮಸ್ಯೆ
BBMPಗೆ ಎಲೆಕ್ಷನ್ ಮಾಡದೇ ಇರೋದು ಮತ್ತು ಎಫಿಷಿಯನ್ಸಿ ಇಲ್ಲದೆ ಇರೋದು BBMPಲಿ ನೋಡಿ. ಬೆಂಗಳೂರನ್ನ ಒಂದು BBMPಯಿಂದ ಆಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 5 ಭಾಗಗಳಾಗಿ ಮಾಡಿದ್ರು. ಬಟ್ ಏನಾಗ್ತಿದೆ, ಎಫಿಷಿಯನ್ಸಿ ಏನಿದೆ, ನಾವು ಇವಾಗ ಈ ಕಾರ್ಯಕ್ರಮ ಬರುವಾಗ ಇಲ್ಲಿ ಕೆಲವೊಂದು ವಾರ್ಡ್ಗಳು ನಾವು ಬಂದ್ವಿ ವೆಹಿಕಲಲ್ಲಿ ಬಂದಾಗ 2 ದಿನ ಆಯಿತು, ಏನು ಮರಗಳು ಬಿದ್ದು ಇದುವರೆಗೂ ಅವನ್ನು ತೆರವುಗೊಳಿಸೋ ಕಾರ್ಯ ಆಗಿಲ್ಲ. ಎಲ್ಲಿದೆ ಅಧಿಕಾರಿಗಳು? ಹೇಳಿದ್ನಲ್ಲ ನಿಮಗೆ ಜನ ಇಲ್ಲ, ನೀವು ಅವ್ರು ಲೆಕ್ಕ ಕೊಡ್ತಾರೆ 287 ಮರ ಅಂತ, 1000ಕ್ಕೆ ಹೆಚ್ಚು ಮರಗಳು ಬಿದ್ದಿದೆ. ಅಧಿಕಾರಿಗಳನ್ನ ತಗೊಳ್ಳಿ, ಮ್ಯಾನ್ ಪವರ್ ಏನು ಬೇಕೋ ಅದನ್ನು ತಗೊಂಡು ಜನರಿಗೆ, ಸರ್ಕಾರ ಇರೋದೇ ಜನಸಾಮಾನ್ಯರ ಕೆಲಸ ಮಾಡಲು ಅವ್ರ ಪರವಾಗಿ ಜನರನ್ನ ತಗೊಳ್ಳಿ. ಯಾರು ಬೇಡ ಅಂತ ಹೇಳಿದವರು? ನೀವು ಕಾಂಟ್ರಾಕ್ಟ್ ಮಾಡೋದಕ್ಕೆ 1000 ಕೋಟಿ ಮೀಸಲಿಡ್ತೀರಾ, ಎಂಪ್ಲಾಯೀಸ್ನ ತಗೊಳ್ಳೋಕ್ಕೆ ಯಾಕೆ? ಅದು ನಮ್ಮ ಪ್ರಶ್ನೆ. ನಿಮ್ಮದು BJP ಕೂಡ ಸರ್ಕಾರ ಇತ್ತು, ಅವರು ಚುನಾವಣೆ ಮಾಡಲಿಲ್ಲ, ಇವರು ಚುನಾವಣೆ ಮಾಡಲಿಲ್ಲ. ಈಗ ಸೆಪ್ಟೆಂಬರ್ಗೆ ಚುನಾವಣೆ ಮುಂದೂಡಿದ್ರು. ನಾನು ಅನೇಕ ಬಾರಿ ಹೇಳ್ತಿದ್ದೆ, ಇಲ್ಲ ಚುನಾವಣೆ ಆಗ್ಬಿಡುತ್ತೆ ಅಂತ. ಅನೇಕ ಜನರು ಆಕಾಂಕ್ಷೆಗಳಿದ್ರು, ನಾವು ಕಾರ್ಪೊರೇಟರ್ ಆಗಬೇಕು ಅಂತಿದ್ರು, ಇವರೆಲ್ಲ ಕನ್ಸ್ಕೊಂಡಿದ್ರು. ಪಾಪ ಆಮ್ ಆದ್ಮಿ ಪಾರ್ಟಿಯವರಂತೂ ನಿದ್ದೆನೇ ಮಾಡಿಲ್ಲ, ತುಂಬ ಜನ ನಿದ್ದೆನೇ ಮಾಡಿಲ್ಲ. ನಾನು ಹೇಳ್ತಾ ಇದ್ದೆ ಯಾವ ಕಾರಣಕ್ಕೂ ಎಲೆಕ್ಷನ್ ಆಗಲ್ಲ, ನಾನು ಹೇಳ್ತಾ ಇದ್ದೆ ಆಯಿತಾ. ಈಗ ಎಲ್ಲರೂ ಹೊಣೆ ಅಲ್ವ ಸರ್ ಇದಕ್ಕೆ? ಸರ್ ಹೌದು. ಈಗ ಮೂಲ ಹೊಣೆ ನೋಡಿ ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳ ಕೈ ಮುಗ್ದು ನಾನು ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ GBA ಚುನಾವಣೆ ಮಾಡಿ ಸ್ವಾಮಿ, ಜನಸಾಮಾನ್ಯರ ಕಣ್ಣೀರು ಒರೆಸಿ, ನೀವು ಜನಸಾಮಾನ್ಯರ ಕಣ್ಣೀರು ಒರೆಸಿವಿ ಅಂತ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರ ಕಣ್ಣೀರು ಹಾಕ್ಸ್ತಾ ಇದ್ದೀರಾ ಸರ್. ನೋಡಿ, ಈಗ ಎಲ್ಲ ವಿಚಾರಕ್ಕೂ ಈಗ ಸ್ಥಳೀಯ ಯಾರ್ಯಾರು ಇರ್ತಾರೆ, ಡೈರೆಕ್ಟು ಹೋಗ್ಬಿಟ್ಟು ಡೈರೆಕ್ಟು ಶಾಸಕರನ್ನ ಭೇಟಿಯಾಗಕ್ಕಾಗಲ್ಲ. ಸ್ಥಳೀಯವಾಗಿ ಯಾರು ಕಾರ್ಪೊರೇಟರ್ ಇರ್ತಾರೆ ಅವರಿಂದ ಎಷ್ಟೋ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ದಯವಿಟ್ಟು ಫಸ್ಟು ಸಮಸ್ಯೆ ಸರ್ ನೋಡಿ, ಮೊನ್ನೆ ಮಳೆ ಬಂದಾಗ ನಮ್ಮನೆಗೆ ನೀರು ನುಗ್ಗಿತ್ತು ಸ್ವಾಮಿ. ನಮ್ಗೆ ಅದೇ ಕೆಲಸನ ಹೇಳಿ, ನಾವು ಕೆಲ್ಸಕ್ಕೆ ಹೋಗಿರ್ತೀವಿ, ಬಂದಿರ್ತೀವಿ, ತಿರ್ಗಾ ನೀರು ಎತ್ತಾಕಬೇಕು, ಮನೇಲಿ ಮಲ್ಕೋಬೇಕು, ಆ ರೀತಿ ಪರಿಸ್ಥಿತಿ ಉಂಟಾಗಿದೆ ಸರ್. ಹೌದು, 100% ಆಗಿದೆ ಸರ್. 198 ವಾರ್ಡ್ನ 245 ತಂದವರು ನೀವೇ. 245 ಹೋಗಿ 5 ಪಾಲಿಕೆಗಳಾಗಿದೆ, 1 BBMP 5 ಪಾಲಿಕೆಗಳಾಗಿದೆ. ಆದರೂ ಕೂಡ ಇದು ಬಗೆಹರಿಯಲ್ವಾ? ಬಗೆಹರಿಯಲ್ಲ ಸರ್. ಯಾಕಂದರೆ ಇವ್ರಿಗೆ ಒಂದು ಗಾದೆ ಇದೆಯಲ್ಲ, ಕುಣಿಯಲಾರ್ದವ್ರಿಗೆ ನೆಲಡಂಕು ಅಂತ, ಆ ಥರ ಇವ್ರದ್ದು. ಈಗ ಇವ್ರಿಗೆ ಏನೇ ಕಾರಣ, ಈಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇದು ಅನ್ಪ್ಲಾನ್ಡ್ ಸಿಟಿ, ಅಲ್ಲಿ ತಪ್ಪಿಸ್ಕೊಂಡು ಸರ್. ಅದು ಯಾಕೆ ಸರ್ ಅನ್ಪ್ಲಾನ್ ಸಿಟಿ? ಪ್ಲಾನ್ಡ್ ಆಗಿ ಮಾಡಿ ಸರ್, ಹೋಗ್ಲಿ ಕೆಲಸ ಮಾಡಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೈಸರ್ಗಿಕ ವಿಕೋಪ, ಮಳೆ ಬಂದಿದ್ರಿಂದ ಆಯ್ತು. ಮಾನವ ನಿರ್ಮಿತ ವಿಕೋಪಗಳಿಗೆ ಯಾರು ಇಲ್ಲಿ ಹೊಣೆ? ಸರ್ಕಾರ ಅಲ್ವಾ? ಈಗ ಕೂತಿದಾರಲ್ಲ 3 ವರ್ಷದಿಂದ, ಒಂದೊಂದು ವರ್ಷ ಒಂದೊಂದು ಕತೆ. ಗುಂಡಿ ಬಿದ್ದರೆ ಮಳೆ ನಿಂತ ಮೇಲೆ ಮುಚ್ತೀವಿ, ಈಗ ಮಳೆ ಬಂದರೆ ಮತ್ತೆ ಅದೇ ಗುಂಡಿ. ಹೋಗುವ ರೋಡ್ಗಳನ್ನು ನೋಡಿ ಸರ್, ಒಂದೇ ಮಳೆಗೆ ಮತ್ತೆಲ್ಲ ಗುಂಡಿಗಳು ಓಪನ್ ಆಗಿದ್ದಾವೆ. ಈ ಗುಂಡಿಗಳಿಗೆ ಅದೆಷ್ಟೋ ಫಿಕ್ಸು, ಒಂದು ಗುಂಡಿಗೆ ಇಷ್ಟು ದುಡ್ಡಂತೆ. ಮುಚ್ತಾ ಇರಿ, ಮತ್ತೊಂದು ಮಳೆ ಬರೋಕ್ಕೂ ಓಪನ್ ಆಗ್ತಾ ಇರುತ್ತೆ. ಅದೆಷ್ಟೆಷ್ಟು ಕೋಟಿಗೆ ಬರೀ ಈ ಗುಂಡಿ ಮುಚ್ಚಾಕಿಟ್ಕೊಂಡಿದ್ದಾರೋ. ನನ್ನ ಪ್ರಕಾರ ಸ್ವಲ್ಪ ಕಾಂಟ್ರಾಕ್ಟ್ರುಗಳು ಗುಂಡಿ ತೋಡಕ್ಕೂ ಇದ್ದಾರೆ ಅನಿಸುತ್ತೆ. ಯಾಕಂದರೆ ಮತ್ತೆ ಗುಂಡಿ ಮುಚ್ಚಬೇಕಲ್ಲ ಮಳೆ ಬಂದ ಮೇಲೆ. ಇದೇ ಆಗೋಗಿದೆ. ಕಡೆಯದಾಗಿ ಹೇಳೋದು ಏನಂದರೆ, ಇವ್ರು ಎಲೆಕ್ಷನ್ನೂ ಮಾಡಲ್ಲ, ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಜವಾಬ್ದಾರಿ ಅಂತೆ. ಯಾಕೆ ಸರ್ಕಾರದ ಹಣ ಇಲ್ಲ ಅಂತ ಹೇಳಿದವರು. ಹಣ ಇಲ್ವಾ? ಹಣ ಇಲ್ಲ, ಅದು ಎಲ್ರಿಗೂ ಗೊತ್ತಲ್ವಾ? ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಚಂದ ಅಂತ ಕೇಳಿ ತಗೊಳ್ಳಿ ಸರ್. ಜನ ಚಂದ ಎತ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ ಜನ. ಎತ್ತಲಾಗೆ 2000 ಕೊಡ್ತಾ ಇದೀವಿ, ಮತ್ತೊಂದು ಕೊಡ್ತಾ ಇದೀವಿ. ಜನ ರೆಡಿ ಇದ್ದಾರೆ ನಿಮ್ ಗುಂಡಿ ಮುಚ್ಚೋದಕ್ಕೆ, ಎಲ್ಲದಕ್ಕೂ. GBA ಅಧಿಕಾರಿಗಳ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಎಲ್ಲ ಕಣ್ಣು ಮುಂದೆ ಕಾಣ್ತಿದೆ 10 ಜನರ ಸಾವಿನ ಮುಖಾಂತರ. ಚುನಾವಣೆ ನಮ್ಮ ಏನು ಭ್ರಷ್ಟಾಚಾರ GBAನಲ್ಲಿ ನಡೀತಿಲ್ಲ, ಅದು BJP ಸರ್ಕಾರದ 40% ಕಮಿಷನಲ್ಲಿ ನಿಂತೋಯ್ತು. ನಮ್ಮ ಸರ್ಕಾರ ಬಂದ ನಂತರ ಅದನ್ನು ಮಟ್ಟ ಹಾಕಿದ್ದೇವೆ. 46 ಎಂಜಿನಿಯರ್ಸ್ಗಳನ್ನು ಕಂಟ್ರೋಲ್ ಮಾಡಿ 44 ಎಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಿದಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ 10 ಜನ ಏನು ಸತ್ತಿದ್ದಾರೆ ಅವರಿಗೆ ನಮ್ಮ ಹೃದಯ ಒಡೆದೋಗುವಂಥ ಒಂದು ಪರಿಸ್ಥಿತಿ. ಅದು ಏನಾಗಿದೆ, ಯಾರೂ ಅಕಾಲಿಕವಾಗಿ ಬಂದಂಥ ಮಳೆ, ಏಕಾಏಕಿ 2000 ಮರಗಳು ಬಿದ್ದಿದೆ. 2000 ಮರಗಳ ಬಿದ್ದಿದೆ 2 ಗಂಟೆನಲ್ಲಿ ಸರಿಸುಮಾರು 50% ತೆರವುಗೊಳಿಸಿದ್ದೇವೆ. ಅದು ಕಾಂಗ್ರೆಸ್, ಅದು DK ಶಿವಕುಮಾರ್ ಅವರ ಕೆಲಸ. ಓಕೆ, ಆ ಕೆಲಸವನ್ನು ಮಾಡಿದ್ದೇವೆ. BJP ಅವರು ನೈತಿಕ ಹೊಣೆಯನ್ನು, ಯಾಕೆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಯಾರು? ಚುನಾವಣೆ ನಡೆಸಬೇಕಾಗಿತ್ತು ಚುನಾವಣಾ ಆಯೋಗ. ಚುನಾವಣಾ ಆಯೋಗ BJP ಕೈಲೇ ಇದೆ, ನಡ್ಸಕ್ಕೆ ಹೇಳಿ. ನಾಚಿಕೆ ಆಗಬೇಕು BJP ಅವರು ಕೇಳೋದಕ್ಕೆ. ಚುನಾವಣೆ ನಡೆಸಿ ಅಂದರೆ ರಾಜ್ಯ ಸರ್ಕಾರದ ಜವಾಬ್ದಾರಿನ, ಅದು ಚುನಾವಣಾ ಆಯೋಗದ ಜವಾಬ್ದಾರಿನ ರಾಜ್ಯ ಸರ್ಕಾರ ಹೇಗೆ ಹೊರಕ್ಕೆ ಸಾಧ್ಯ? ನಾವು ಆಲ್ರೆಡಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇವೆ. ಚುನಾವಣಾಧಿಕಾರಿಗಳು ಹೇಳಿದ್ರು ಸರ್ಕಾರ ನಮಗೆ ಹಣವನ್ನು ಕೊಟ್ಟಿಲ್ಲ, ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರು. ಯಾವುದಕ್ಕೆ
ಚುನಾವಣೆ ನಡೆಸಕ್ ಸ್ವಾಮಿ ಸುಳ್ಳು ಅದು ಅದು ಅಕ್ಷರ ಚುನಾವಣಾಧಿಕಾರಿಗಳು ಸುಳ್ಳ. ಒಂದು ನಿಮಿಷ, ಆ ರೀತಿಯಾದಂಥ ಸುಳ್ಳು ಸುದ್ದಿಯನ್ನು ಚುನಾವಣಾ ಆಯೋಗ ಕೊಡಬಾರ್ದು. ಚುನಾವಣಾ ಆಯೋಗ ಬಿಜೆಪಿಯ ಏನು ಮುಂಚೂಣಿ ಘಟಕದ ರೀತಿ ಬಿಹೇವ್ ಮಾಡಬಾರ್ದು. ಹಣ ಏನಾದ್ರು ಇದು ನಾಳೆ ಬೆಳಗ್ಗೆ ರಿಲೀಸ್ ಮಾಡ್ತೇವೆ, ತಾಕತ್ತಿರೆ ಚುನಾವಣಾ ಆಯೋಗ ಮಾಡಕ್ಕೆ ಹೇಳಿ. ಬಿಜೆಪಿಯ ಕೇಂದ್ರ ಸರ್ಕಾರನೇ ಅವರಲ್ಲೇ ಇದೆ, ನಡ್ಸಕ್ಕೆ ಹೇಳಿ. ಇಲ್ಲಿವರೆಗೂ ಒಂದು ಪೆಟಿಷನ್ ಕೊಟ್ಟಿಲ್ಲ. 2019 ಅಧಿಕಾರದಲ್ಲಿದ್ದವ್ರು ಯಾರು? 4 ವರ್ಷ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಅವರು ಕೆಳಗಡೆ ಹಾಕೊಂಡು ಕೂತಿದ್ದಂಥ ಬಿಜೆಪಿ ಅವರು ಯಾವ ನೈತಿಕತೆ ಚುನಾವಣೆ ಬಗ್ಗೆ ಮಾತಾಡೋದಕ್ಕೆ? ಇನ್ನು ಬೆಂಗಳೂರಲ್ಲಿ ಗುಂಡಿ ಬಗ್ಗೆ ಮಾತಾಡ್ತಾರೆ. ಅಮಾಯಕ ಗುಂಡಿಯನ್ನು ಮುಚ್ಚದೆ ಅಮಾಯಕ 37 ಜನನ ಕೊಲೆ ಮಾಡಿದವರು ಇದೇ ಬಿಜೆಪಿ ಅವರು. ನಮ್ಮ ಸರ್ಕಾರ ಬಂದ ಮೇಲೆ ವೈಟ್ ಟ್ಯಾಪಿಂಗ್ ಅಂತ ಹೇಳಿ ಸರಿಸುಮಾರು 1.5 ಲಕ್ಷ ಕೋಟಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಡೆವಲಪ್ಮೆಂಟ್ ಕೆಲಸ ನಡೀತಿರೋದೇ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಈ ಸಮಸ್ಯೆಗೆ ಯಾರು ಹೊಣೆ? ಸರ್, ಇದು ಯಾರು ಹೊಣೆ ಅಂತಲ್ಲ ಹೇಳೋಕ್ಕಾಗಲ್ಲ. ಇಟ್ ಶುಡ್ ನಾಟ್ ಬಿಕಮ್ ಪೊಲಿಟಿಕಲ್. ದಟ್ ಈಸ್ ವಾಟ್ ಐ ಟೆಲ್. ಸ್ವಲ್ಪ ಸೈಂಟಿಫಿಕಾಗಿ ಥಿಂಕ್ ಮಾಡಬೇಕು. ಬ್ಯಾಂಗ್ಳೂರು ಓವರ್ನೈಟ್ ನಾವು ನಾಳೆ ರಿಪೇರ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಗ್ರೋನ್ ರ್ಯಾಪಿಡ್ಲಿ. ಅನ್ಫಾರ್ಚುನೇಟ್ ಸಿಚುವೇಶನ್ ನಿನ್ನೆ ಆಗಿದ್ದು. ವಿ ಆರ್ ಆಲ್ ವಿತ್ ದ ಫ್ಯಾಮಿಲೀಸ್. ನಮ್ಮ ಕಂಡೋಲೆನ್ಸಸ್ ಇದೆ ಫ್ಯಾಮಿಲೀಸ್ಗೆ. ಬಟ್ ಹಾಗಂತ ಈ ಥರ ಪೊಲಿಟಿಕಲಿ ಡೋಂಟ್ ಪ್ಲೀಸ್ ಮೇಕ್ ಇಟ್. ಹವೆವರ್ ಎಲ್ಲ ಡಿಪಾರ್ಟ್ಮೆಂಟ್ಸ್, BBMP ಅವರಾಗಲಿ, ಇಂಜಿನಿಯರ್ಸ್ ಆಗಲಿ, ಗೌರ್ಮೆಂಟ್ ಆಗಲಿ, ವಿ ಆರ್ ವಿತ್ ದ ಫ್ಯಾಮಿಲೀಸ್ ಹೂ ಲಾಸ್ ದೇರ್ ಡಿಯರ್ ಒನ್ಸ್. ಇದು GBA ಎಲೆಕ್ಷನ್ ಆಗಿಲ್ಲ ಅಥವಾ ಇದಾಗಿಲ್ಲ, ಹಾಗೆಲ್ಲ ಡೋಂಟ್ ಮಿಕ್ಸ್. GBA ಎಲೆಕ್ಷನ್ ಬೇಡ ನಿಮಗೆ? ನೀವೆಲ್ಲ ಕಾರ್ಪೊರೇಟರ್ ಆಗಬೇಕಂತ ಆಸೆ ಇಲ್ವಾ? ಸರ್, ಆಗುತ್ತೆ ಕರೆಕ್ಟಾಗಿ. ಲೆಟ್ ಇಟ್ ಹ್ಯಾಪನ್ ಸಿಸ್ಟಮ್ಯಾಟಿಕಲಿ, ಲೀಗಲಿ. ಹವೆವರ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾಪನ್. ಹೇಗೋ ಸುಮ್ಮನೆ ಸಿಲಿಯಾಗಿ ಮಾಡೋಕ್ಕಾಗಲ್ಲ. ಪ್ರಾಪರ್ ಡಿಲಿಮಿಟೇಷನ್ ಎಲ್ಲ ನೋಡಿಕೊಂಡು ವಿ ಆರ್ ವರ್ಕಿಂಗ್ ಆನ್ ಇಟ್. ಐ ಥಿಂಕ್ ಇಟ್ ವಿಲ್ ಹ್ಯಾಪನ್. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಕರಿಬೋದಾ? ಯಾಕಂತ ಹೇಳಿದ್ರೆ 10 ಜನ ಸತ್ತವ್ರೇನು ಬಡವ್ರಿ, ಎಲ್ಲ ಬಡವ್ರ ಮಕ್ಕಳು ಬಡವರು, ಆಯ್ತಾ? ನೀವೆಲ್ಲ ದೊಡ್ಡ ದೊಡ್ಡ ಮನೆಗಳಿರ್ತೀರಾ, ದೊಡ್ಡ ಒಳ್ಳೊಳ್ಳೆ ಏರಿಯಾದಲ್ಲಿ ಇರ್ತೀರಾ. ನಿಮಗೆ ಒಳ್ಳೆ ಸೀವೇಜು, ಒಳ್ಳೆ ಸೆಕ್ಯೂರಿಟಿ, ಒಳ್ಳೆ ಏರಿಯಾ, ದೊಡ್ಡ ಮನೆ, ಆಯ್ತಾ? ಸತ್ತರ ಸಾವಿಗೆ ನೀವು ಹೊಣೆ ಆಗ್ತೀರಾ? ಸರ್, ಖಂಡಿತ ಏನು ಆ ಕುಟುಂಬಕ್ಕೆ ದುಃಖ ಭರಿಸುವಂತ ಎಲ್ಲ ಬಿಟ್ಬಿಡಿ, ದುಃಖ ಕಂಡೋಲೆನ್ಸ್ ಹೇಳೋದೆಲ್ಲ ಬಿಡಿ. ಯಾರು ಹೊಣೆ? ನೀವು ಆಡಳಿತ ನಡೆಸ್ತಿದ್ರೆ ನೀವು ಹೊಣೆಗಾರ ಆಗ್ಬೇಕಲ್ವ? ನೀವು ಹೊಣೆಗಾರ ಆಗ್ಬೇಕಲ್ವಾ? ನೀವೇ ಪ್ರಾಯೋಜಿತ ಕೊಲೆ, ನೀವೇ ಅಲ್ಲ, ನಿಮ್ದೇ ಅಲ್ಲ. ಇದು GBA ಪ್ರಾಯೋಜಿತ ಕೊಲೆ, GBA ಅಧಿಕಾರಿಗಳ ಕೊಲೆ. ಸರ್ಕಾರ ಕೇವಲ ಸಸ್ಪೆಂಡ್ ಮಾಡೋದಲ್ಲ, ಸಾವಿಗೆ ಕಾರಣಕರ್ತ ಆದ ನಂತರವನ್ನ ಜೈಲಿಗೆ ಹಾಕಬೇಕು. ನಿಜವಾಗ್ಲೂ ಸರ್ಕಾರಕ್ಕೆ ಮರ್ಯಾದೆ ಅಂತಿದ್ರೆ ಈ ಸಾವಿಗೆ ಕಾರಣಕರ್ತ ಅಂತ ಅಧಿಕಾರಿಗಳನ್ನ ಜೈಲಿಗೆ ಹಾಕಿದ್ರೆ ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಉಳಿಯುತ್ತೆ. ಈ ಘಟನೆಗೆ ನೇರ ಹೊಣೆ ಸರ್ಕಾರಿ ಅಧಿಕಾರಿಗಳು. ಫಾರ್ ಎಕ್ಸಾಂಪಲ್, ನಿಮ್ಗೆ ಸರ್ಕಾರಿ ಅಧಿಕಾರಿಗಳು ಯಾರ ಜೊತೆ ಇದಾರ್ರಿ? ಯಾರು ಸರ್ಕಾರದಲ್ಲಿ ಇದ್ದಾರೆ? ಸರ್, ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಕಟ್ ಮಾಡ್ತಾರೆ ಸರ್. ಬಸ್ಸಲ್ಲಿ ಓಡಾಡಬೇಕಾದ್ರೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬಂದು ಪ್ಯಾಸೆಂಜರ್ನ ಒಬ್ಬನ ಜೈಲ್ಗೆ ಹಾಕ್ತಾರೆ ಸರ್. ಇಂಥ ವ್ಯವಸ್ಥೆಯಲ್ಲಿ ಯಾಕೆ ಸರ್ ಅಧಿಕಾರಿ ತರ ಮಾಡ್ತಿದ್ರೆ ಜನ ದಂಗೆ ಎದ್ಬಿಡ್ತಾರೆ, ಹುಷಾರು. ಇದ್ದಳ್ಳಿ ಅದ್ರಲ್ಲಿ ಏನೈತೆ? ಯಾಕೆ ಸರ್ ಅಧಿಕಾರಿಗಳು ಏನ್ ಸರ್ ಮಾಡ್ತಾ ಇದಾರೆ? ಇವತ್ತೆಲ್ಲ ಪರಿಶೀಲನೆ ಮಾಡ್ಬೇಕಾಯ್ತು. ಅಧಿಕಾರಿ ನಿಮ್ಮ ಅಂಡರ್ ಕಂಟ್ರೋಲ್ ಇಲ್ವಾ? ಅಂದ್ರೆ ಈ ಸರ್ಕಾರದ ಕಂಟ್ರೋಲ್ ಅಧಿಕಾರಿಗಳಿಲ್ಲ. ನಮಸ್ಕಾರ. BJP ಸರ್ಕಾರ ಇದ್ದಾಗ ಇವರು 40% ಕಮಿಷನ್ ಸರ್ಕಾರ ಅಂತ ಇಳಿಸ್ಬಿಟ್ರು. ಇವರು 60% ಸರ್ಕಾರ. ನಿಮ್ದು 60% ಸರ್ಕಾರನಾ? ಅವ್ರು ಹೇಳ್ತಿದ್ದಾರೆ ಬಿಜೆಪಿ ಮೇಲೆ ಆರೋಪವನ್ನು ಮಾಡಿ ಬಂದ್ರಿ. 40% ಸರ್ಕಾರ ಅಂದ್ರೆ ಆಯ್ತಾ? ಬನ್ನಿ, ಇವಾಗ ಅವ್ರು ಹೇಳಿದ್ರು 1.5 ಲಕ್ಷ ಕೋಟಿ ಡೆವಲಪ್ಮೆಂಟ್ಗೆ ಬಳಸ್ತಾವ್ರಂತೆ. ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ ಹೊಡಿತಾವ್ರು ಸರ್, ಒಂದು ಗುಂಡಿ ಮುಚ್ಚಕ್ಕೆ. ನೋಡಿ, ನಿಮ್ಮ ಜೈಲ್ಗೆ ಹೋಗಿ ಬಂದವ್ರು ಯಾರು? ಅರವಿಂದ್ ಕೇಜ್ರಿವಾಲ್ ರಾಗಿ ಮುದ್ದೆ ತಿಂದು ಬಂದವರು. ಕೇಳಿ ಅವ್ರನ್ನ, ನಾಚಿಕೆ ಆಗ್ಬೇಕು ಅವ್ರಿಗೆ. ಅವ್ರೊಬ್ಬರೇ ಅಲ್ಲ, CM ಆಗಿ ಜೈಲಲ್ಲಿ ಕೂತಿದ್ರು. ಅವರ ಮುಖ್ಯಮಂತ್ರಿಗಳು ಪಕ್ಷದ 7 ಸಂಸದರು ಇವತ್ತು ಪಕ್ಷ ಬಿಟ್ಟು ಹೋಗಿದ್ದಾರೆ. ಅವ್ರ ಮಾನ ಮರ್ಯಾದೆ ಇದೆ ನಮ್ಮ ಪಕ್ಷ ಟೀಕೆ ಮಾಡಕ್ಕೆ. ಏನಕ್ಕೆ ಹೋಗಿದ್ದಾರೆ? ಅವ್ರ ಪಕ್ಷದ 7 ಸಾರಿ, ಅವರು 40% ಸರ್ಕಾರ ಅಂತ ಪ್ರಚಾರ ಮಾಡಿದ್ರಲ್ಲ, ಒಂದು ಇಲಿಂದ ಬಂಧಿಸಿದಾರ ಅವರು? ಇಲ್ಲ, ಯಾಕೆಂದ್ರೆ 15% ಕಮಿಷನ್ನು ಅವ್ರಿಗೂ ಬರ್ತಾ ಇತ್ತು. ಈಗ 60% ಕಮಿಷನ್ ಅಲ್ಲಿ ಅವ್ರಿಗೂ ಒಂದಷ್ಟು ದುಡ್ಡು ಹೋಗ್ತಾ ಇದೆ. ಯಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೋಟ್ಯಾಂತರ ಲಕ್ಷ ಕೋಟಿ ಬಾಳ್ತಾ ಇದಾರೆ. ಅವ್ರಿಗೆ ಗೋಡೆ ಬೀಳ್ಲಿ ಅಥವಾ ನಾಚಿಕೆ ಆಗ್ಬೇಕು. ಈ ವಯಸ್ಸಲ್ಲಿ ಈ ತರ ಸುಳ್ಳು ಮಾತಾಡಕ್ ನಾಚಿಕೆ ಆಗ್ಬೇಕು ಇವ್ರಿಗೆ. ಸದ್ಯಕ್ಕೆ ದೂರವಾದ ಮಾತುಗಳಿವು. ಸದ್ಯಕ್ಕೆ ದೂರ. ಎಸ್ ಮೇಡಮ್. ರಾಜಕೀಯದಲ್ಲಿ ನಿಮ್ಗೆ ಯಾರನ್ನೇ ಮಾತಾಡ್ಸಿದ್ರು ನಿಮ್ಗೆ ಬರೀ 40%, ಆ ಪರ್ಸೆಂಟ್, ಈ ಪರ್ಸೆಂಟ್ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು 2,000 ಮರಗಳನ್ನ ನಾವು ತೆರವು ಮಾಡ್ಬಿಟ್ಟಿದೀವಿ, ನಾವು ಅದನ್ನ ಮಾಡಿದೀವಿ, ಇದನ್ನ ಮಾಡಿದೀವಿ ಅಂದ್ರು. ಮೊನ್ನೆ ನಾನು ಒಂದು ಫಾರೆಸ್ಟ್ ಆಫೀಸರ್ ಅವ್ರಿಗೆ ಹೇಳ್ತೀನಿ, ಆ ಮನೆ ಹತ್ರ ತುಂಬ ಮರಗಳು ಬೆಳೆದಿದೆ, ಅಲ್ಲಿ ಬೆಳಕಿಲ್ಲ, ನೀವು ಬಂದು ಅದನ್ನು ಸರಿ ಮಾಡಿಕೊಡಿ ಅಂತ ನಾನು ಫೋನ್ ಮಾಡ್ತೀನಿ. ಅವ್ರು ಹೇಳ್ತಾರೆ
ನಮ್ಮಲ್ಲಿ ನಾವು ಕಟ್ಟಿಂಗ್ ಚಾಪರ್ಸ್ನೆಲ್ಲ ನಾನು ಬಾಡಿಗೆ ತಗೋಬೇಕು, 5,000 ರೂಪಾಯಿ ಕೊಡಿ ನಾವು ಕತ್ತರಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆಯ್ತಾ? ಈ 5,000 ರೂಪಾಯಿ ಏನಕ್ಕೆ ಪಬ್ಲಿಕ್ ಅವ್ರಿಗೆ ಕೊಡಬೇಕು? ಡೀಟೇಲ್ ಆಗಿ ಹೇಳಿ. ಡಿ ಕೆ ಶಿವಕುಮಾರ್ ಕ್ರಮ ಕೈಗೊಳ್ತಾರೆ, ಯಾಕಂದ್ರೆ ಕಾಂಗ್ರೆಸ್ ಇಲ್ಲೇ ಇದ್ದಾರೆ. ಯಾರು ಹೇಳಿದ್ರೆ ಅಧಿಕಾರಿ, ಯಾವ ಏರಿಯಾ, ಡೀಟೇಲ್ಸ್ ಹೇಳಿ. ಅಲ್ಲ, ನಾನು ಹೇಳ್ತಿದ್ದು ನಾನು ಹೇಳ್ತಿರೋದು ಇದು ಚಾಮರಾಜಪೇಟೆಯಲ್ಲಿ ನಡೆದಿರೋದು. ನಿಯರ್ ಬೈ ಜಿಂಕೆ ಪಾರ್ಕ್ ಹತ್ರ ಒಂದು ಏರಿಯಾದಲ್ಲಿ ಇಡೀ ಫುಲ್ ಮರಗಳು ಚಾಚ್ಕೊಂಡು ಫುಲ್ ಏನು, ನಾನು ವಿತ್ ಫೋಟೋಸ್ನ ನಾನು ಎಲ್ಲ ಕಡೆಗೂ ಸಹಾಯವಾಣಿ ಆಪ್ವರೆಗೂ ನಾನು ಕಳಿಸಿದ್ದೇನೆ. 5,000 ರೂಪಾಯಿ ಕೇಳಿದ್ದಾರೆ ಚಾಪರ್ಗೆ. ನಿಮ್ಯಾನ್ಸ್ ಹತ್ರ ಅವರೇ ಅಡ್ಮಿನಿಸ್ಟ್ರೇಷನ್ಸು ಮಳೆ ಬರೋ ಚಾನ್ಸಸ್ ಇರುತ್ತೆ, ನಮ್ಮಲ್ಲಿ ಮರ ಜಾಸ್ತಿ ಇದೆ, ಕತ್ತರಿಸ್ಬೇಕು ಅಂತ ಅವರೇ ಅಡ್ಮಿನ್ ಅವ್ರು ಮಾಡ್ಕೊಂಡಿದ್ದಾರೆ. ಏನಕ್ಕೆ ಮಾಡಬೇಕು? ಇದೇ ಥರನೇ ಎಲ್ಲ ಕಡೆಗೂ ಚಾಪರ್ ಮಾಡಿದಿದ್ರೆ ಒಂದೊಂದು ರೆಂಬೆ ಕೊಂಬೆ ಕಟ್ಟು ಆಗಿ ಎಲ್ಲರೂ ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇದ್ವಾ? ಚರಂಡಿಗಳನ್ನ ಮಾಡ್ತೀವಿ ಅಂತ ಹೇಳಿ ಹಳೆ ಕಾಲದ ಪ್ಲಾನ್ನ ಈ ಕಾಲಕ್ಕೆ ಮಾಡಿದ್ದಾರೆ. 30-40 ಸೈಟಲ್ಲಿ ಮೊದಲು 3 ಮನೆ ಆಗ್ತಿತ್ತು, ಇವಾಗ 6 ಮನೆ ಆಗುತ್ತೆ. ಅಷ್ಟೊಂದು ವಾಟರ್ ಹೋಗ್ಬೇಕಾಗತ್ತೆ, ಕಸ ಯಾವುದೂ ವಿಲೇವಾರಿ ಮಾಡಕ್ಕೆ ಬರ್ತಾ ಇಲ್ಲ. ಮೊನ್ನೆ ನೀರು ಹೋಗ್ತಾ ಇದೆ, ಫುಲ್ಲು ಚರಂಡಿ ಒಳಗಡೆಗೆ ಕಸ ಹೋಗ್ತಾ ಇದೆ, ಚರಂಡಿ ಒಳಗಡೆ ನೀರು ಹೋಗ್ತಿದೆ. ಹೇಗೆ ಮಾಡ್ತೀರಿ ಅದನ್ನ? ಬೇರೆ ಇವ್ರನ್ನ ಕೇಳಿದ್ರೆ ಪರ್ಸೆಂಟೇಜ್ ಮಾತಾಡ್ತಾರೆ. ಬಿ ಪ್ಯಾಕ್ ನ ಸದಸ್ಯೊಬ್ರು ಹೇಳ್ತಾರೆ ಯಾವ ರೀತಿ ಭ್ರಷ್ಟಾಚಾರ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ ನಾನೊಂದು ಹೇಳ ಸರ್, 1900ರಲ್ಲಿ ಬೆಂಗಳೂರು ಒಂದು ಸುಸಜ್ಜಿತ ನಗರ ಸರ್. ಒಳಚರಂಡಿ ವ್ಯವಸ್ಥೆ ಇತ್ತು, ಬೀದಿ ದೀಪ ಇತ್ತು, ಎಲ್ಲಾನು ಸುಸಜ್ಜಿತವಾಗೇ ಇತ್ತು. 2-3 ಸರ್ಕಾರಗಳು ಬಂದವು, JDS ಬಂತು, BJP ಬಂತು, ಕಾಂಗ್ರೆಸ್ ಬಂದು ಭ್ರಷ್ಟಾಚಾರ ಹೆಚ್ಚಾಯಿತು ಸರ್. ಕೆರೆಗಳು ಒತ್ತುವರಿ ಆಯಿತು, ಏನು ಕೆರೆಗಳ ಒತ್ತುವರಿ ಆಯಿತು, ರಸ್ತೆಗಳು ಒತ್ತುವರಿ ಆಯಿತು, ಎಲ್ಲ ಒತ್ತುವರಿ ಮಾಡಿಕೊಂಡು ಭ್ರಷ್ಟಾಚಾರ ಎಲ್ಲಿ ನೋಡಿದ್ರು ತಾಂಡವ ಆಡ್ತಿದೆ ಸರ್. ಇದು ಇವತ್ತಿನ ಸಮಸ್ಯೆ. ಪ್ರತಿ ಸಾರಿ ಮಳೆ ಬಂದಾಗ್ಲೂ ಈ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಪ್ರತಿ ಸಾರಿ ಮಳೆ ಬಂದ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಅಂತ ನಾನು ಹೇಳ್ತಾ ಇರೋದು. ಪರಿಹಾರ ಆಗ್ಬೇಕು ಅಂದ್ರೆ ನಮ್ಮ ಇದು ಅದೆಲ್ಲ ಬಿಟ್ಬಿಡಿ. ಇನ್ನೊಂದು ನಮ್ಮ DCM ಸಾಹೇಬ್ರಿದಾರಲ್ಲ, ಅವರು ಮುಖ್ಯಮಂತ್ರಿ ಆಗ ತಕ್ಕ ಎಲೆಕ್ಷನ್ ಆಗೋದಕ್ಕೆ ಬಿಡಲ್ಲ ಸರ್. ಅವ್ರು ಬರೀ ಕೆರೆ ನುಂಗಿದ್ರು, ಗುಂಡಿಗಳನ್ನು ನುಂಗಿದ್ರು, ಇವಾಗ ಜನದ ಪ್ರಾಣಗಳನ್ನು ನುಂಗ್ತಾ ಇದ್ದಾರೆ. ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ, ಕುರ್ಚಿ ಬಗ್ಗೆನೇ ಅವ್ರಿಗೆ ಯೋಚನೆ. ಕುರ್ಚಿ ಕಿತ್ತಾಟ ಮಾಡ್ಕೋತಾ ಇದ್ದಾರೆ. ಜನದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಯಾರು ಹೊಣೆ ಇಲ್ಲ. ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಅವರು ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಇವ್ರು 40% ಅಂದ್ರೆ ಅವ್ರು 60% ಕಮಿಷನ್ ಹೊಡ್ಕೊಂಡು ಇವರೇ ಮಾಡ್ತಾ ಇದ್ದಾರೆ. ಬೇರೆ ಪಾರ್ಟಿಗೆ ಬೇರೆ ಜನಗೂ ಯಾರಿಗೂ ಏನು ಮಾಡ್ತಾ ಇಲ್ಲ ಇವರು. ಪಂಜಾಬ್ ಅಲ್ಲಿ ಅಧಿಕಾರ ವಹಿಸ್ಕೊಂಡು 6 ತಿಂಗಳಲ್ಲೇ ಅಬಕಾರಿ ಮಂತ್ರಿ ಜೈಲಿಗೆ ಹೋಗಿದ್ದಾರೆ. ಪಂಜಾಬ್ ಅಲ್ಲಿ ಯಾಕೆ ಹೇಳಿ ಇವ್ರದೇ ಮುಖ್ಯಮಂತ್ರಿ ವಜಾ ಮಾಡಿದ್ದಾರೆ. ನಿಮ್ಮ ಬೆಂಗಳೂರಿನ ಕತೆ ಬಗ್ಗೆ ಮಾತನಾಡಿ. GB ಅಂತ ಮಾಡಿದಿರಲ್ಲ, ಬೆಂಗಳೂರಲ್ಲಿ ಸಾವುಗಳಾಗ್ತಿದಾವೆ. ಒಂದು ಮಳೆ ಬಂದ್ರೆ ತಡ್ಕೊಳಕ್ ಆಗಲ್ಲ, ಆಯ್ತಾ? ಈ ಸಮಸ್ಯೆಗಳ ಪರಿಹಾರ ಮಾಡಿ ಅಂತ ಯಾವ್ದಾದ್ರು ಡೆಲ್ಲಿ ಅಂತ ಮಾತಾಡ್ತಿದ್ದೀರಾ? ಎಸ್ ಸರ್. ಸರ್, ನಾವು ಬೆಂಗಳೂರಲ್ಲಿ ಗೋಡೆ ಬಿದ್ದೋದ್ರು ಅಂತ ಎಲ್ಲರೂ ಮಾತಾಡ್ತಾ ಇದೀವಿ. ನಮ್ಮ ಕಣ್ ಮುಂದೆನೇ ಇದೆ. 1935ರಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಹೆಂಗ್ ನಿಂತ್ಕೊಂಡಿದೆ ನೋಡಿ. ಒಂದು ಇಡಿಗೆ ಅಲ್ಲಾಡಕ್ಕಾಗಲ್ಲ ಇಲ್ಲಿ. ಅಲ್ಲಿ ಗೋಡೆ ಬೀಳತ್ತೆ. ಅದು ಯಾರು ಕಟ್ಟಿರೋದು? ಕಾಂಗ್ರೆಸ್, BJP ದಳ 3 ಜನ ಸೇರ್ಕೊಂಡು ಕಟ್ಟಿರೋ ಗೋಡೆ ಅದು. 3 ಜನ ಭ್ರಷ್ಟಾಚಾರ ಮಾಡಿದಾರೆ. ಅದರಲ್ಲಿ ಭ್ರಷ್ಟಾಚಾರ ಮಾಡಿರೋ ಗೋಡೆ ಬಿದ್ದಿರೋದು ಅದು. ಆ ಸರ್ಕಾರ ಗೋಡೆ ಬಿದ್ದಿದೆ ಇಲ್ಲ, ಇವ್ರು ಭ್ರಷ್ಟಾಚಾರ ಕೆಳಗಡೆ ಬಿದ್ದಿರೋದು. DK ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ, ಯಾರ್ಯಾರು ಬೆಂಗಳೂರಲ್ಲಿ ಗೋಡೆ ಪಕ್ಕ ಕೂತ್ಕೊಂಡಿದ್ದಾರೆ ಅವ್ರಿಗೆಲ್ಲ ಜಾಗ ಕ್ಲಿಯರ್ ಮಾಡಕ್ಕೆ ಹೇಳಿ ಅಂತ. ನಾಚಿಕೆ ಆಗ್ಬೇಕು ಪಾಪ. ಅವ್ರೆಲ್ಲ ಗೋಡೆ ಹತ್ರ ಕೂತ್ಕೊಂಡು ವ್ಯವಹಾರ ಮಾಡ್ತಾ ಇದ್ರೆ ಅದು ಖಾಲಿ ಮಾಡ್ತಾರಂತೆ. ಏನಾದ್ರು ಕೊಟ್ಟಿದಾರ ಅವರು? ಫುಟ್ಪಾತ್ ಅಲ್ಲಿ ಬೀದಿ ವ್ಯಾಪಾರ ಮಾಡೋರ್ಗೆ ಏನಾದ್ರು ಜಾಗ ಮಾಡಿಕೊಟ್ಟಿದಾರ? 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋರಿಗೆ ಅಲ್ಲಿಂದ ಎತ್ತಿ ಅಂತ. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಜಾಗವನ್ನು ಮಾಡಿಕೊಡ್ಬೇಕು, ಕೈಗಾಡಿಗಳನ್ನ ಮಾಡಬೇಕು. ಪಾಪ ಅವರು ಬದುಕು. ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಇರ್ಬೋದು. ಬಿಹಾರ ಬರ್ಬೋದು, ಮಧ್ಯಪ್ರದೇಶ, ರಾಜಸ್ಥಾನ್, ದೆಹಲಿ ಎಲ್ಲರೂ ಇರ್ಬೋದು. ನಾನು ಹೋಗಿ ಡೆಲ್ಲಿಯಲ್ಲಿ ವಾಸ ಮಾಡ್ಬೋದು, ಡೆಲ್ಲಿಯಲ್ಲಿ ಬಂದು ಇಲ್ಲೂ ವಾಸ ಮಾಡ್ಬೋದು. ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರಗಳು ಟ್ಯಾಕ್ಸನ್ನು ತೆಗೆದುಕೊಳ್ತಾರೆ. ಟ್ಯಾಕ್ಸನ್ನು ತೆಗೆದುಕೊಂಡ್ರೆ ಜನರು ಕೆಲಸ ಮಾಡಬೇಕಲ್ವಾ? ಸರ್, ನಾವು ಸಾಕಷ್ಟು ವರ್ಷಗಳಿಂದ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಮಾಡಿದ್ದೀವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಡೆಸಿಗ್ನೇಟೆಡ್ ಏರಿಯಾ ಅನ್ನೋದನ್ನ ನಿಗದಿಪಡಿಸಿ ಅಲ್ಲಿ ಅವ್ರನ್ನ ಇದು ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತು ಬೆಂಗಳೂರಿನಲ್ಲಿ 50% ಟ್ರಾಫಿಕ್ಕಿಗೆ ಕಾರಣ ಬೀದಿ ಬದಿ ವ್ಯಾಪಾರಿಗಳು. ಏನು ಫುಟ್ಪಾತ್ ಎಲ್ಲ ಎಂಕ್ರೋಚ್ ಮಾಡಿರ್ತಾರೆ, ಅವರನ್ನು ಒಂದು ಕಡೆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅವ್ರನ್ನ ಶಿಫ್ಟ್ ಮಾಡಿದ್ರೆ ಇದು ಏನು ಟ್ರಾಫಿಕ್ಕು ಕಮ್ಮಿ ಈಸಿ ಆಗುತ್ತೆ, ಮತ್ತು ಮರಗಳು ಬೀಳೋ ಚಾನ್ಸಸ್ ಇರುತ್ತೆ. ಅದನ್ನು ಕಾಲಕ್ಕೆ BBMP ಅವರು ಟ್ರಿಮ್ ಮಾಡಬೇಕು. ಮತ್ತು ನಮ್ಮ
ನಮ್ಮ ಆಡಳಿತ ನಡೆಸೋ ಪಕ್ಷದವರು ಹೇಳಿದ್ರು, ಏನು ನಾವು ಸರ್ಕಾರಕ್ಕೆ ಏನು ನಾವು ಎಲೆಕ್ಷನ್ ನಡೆಸೋಕ್ಕೆ ಸಿದ್ಧ ಇದ್ದೀವಿ ಅಂತ. ಇವಾಗ ನಮಗೆ ಜನಸಾಮಾನ್ಯರಿಗೆ ಕೇಳಿ ಬರ್ತಾ ಇರೋದು ಏನು ಅಂತಂದರೆ, ಇವಾಗ ಎಫಿಷಿಯನ್ಸಿ BBMP ಜಾಸ್ತಿ ಮಾಡಬೇಕಂತ 5 ಮಾಡಿದ್ರು, ಇವಾಗ ಮತ್ತೆ ಏನು ನಮ್ಗೆ ಕೇಳಿಸ್ತಿರೋದು ಇವಾಗ 2 ಅಥವಾ 3 ಮಾಡ್ತಾರಂತೆ, ಮತ್ತೆ ಮರ್ಜ್ ಮಾಡ್ತಾರೆ. ಬಿಕಾಸ್ 2 ಪಾಲಿಕೆಗಳಲ್ಲಿ ಏನು ದುಡ್ಡಿನ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ 2 ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಇದು ಇನ್ನು ಎಷ್ಟು ವರ್ಷ ಹಿಂಗೆ ನಡ್ಸ್ಕೊಂಡು ಹೋಗ್ತೀರಾ? 10 ವರ್ಷ ಆಯಿತು BBMPಗೆ ಎಲೆಕ್ಷನ್ ಆಗಿ. ಯಾವ ರೀತಿ ಅಧಿಕಾರ ಇದು ಏನು ಆಡಳಿತ ಕುಸಿದು ಬೀಳಲ್ವಾ? ಇದಕ್ಕೆಲ್ಲ ಕಾರಣ ಎಲೆಕ್ಷನ್ ಇಲ್ಲದೆ ಇರೋದು, ಲೋಕಲಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಇರೋದು. ಎಸ್ ಮೇಡಮ್, ಈ ಬೆಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಈಗ ಎಲ್ಲರೂ ಮರನ ಬಿಡಿಸ್ಬೇಕು ಅಂತ ನೋಡ್ತಿದ್ದಾರೆ, ಯಾರು ಗಿಡ ನೆಡ ಅಂತ ಪೊಲಿಟಿಷಿಯನ್ಸ್ ಯಾರು ಇಲ್ಲ. ಪ್ರಾಪರ್ ಆಗಿ ಮರನೆಲ್ಲ ಟ್ರಿಮ್ ಮಾಡಿದ್ರೆ ಈಗ ಏನ್ ಬೀಳ್ತಾ ಇದೆಯೋ, ನನ್ನ ಮಳೆ ಬಂದು ಏನಾಯ್ತೋ ಅದು ಆಗ್ತಾ ಇರ್ಲಿಲ್ಲ ಅಂತ ನಮ್ಮ ಒಪಿನಿಯನ್ ಸರ್. ಅಲ್ಲ ಸರ್, ಎಲ್ಲರೂ ಅಲ್ಲ ಮಾತಾಡ್ತಾ ಇರೋದೇನು ಎಲೆಕ್ಷನ್ಸ್ ನಡ್ಸೋದಲ್ಲ ಅಂತ. ಆಗೇನಾದ್ರು ಅವ್ರು ನಡೆಸೋ ಪರಿಸ್ಥಿತಿ ಬಂದಿದ್ರೆ ಹೈಕೋರ್ಟ್ ಇಂದ ಆದೇಶ ಏನಕ್ಕೆ ಬರ್ತಾ ಇತ್ತು? ಯಾಕೆ ನಮ್ಗೆ ಅಷ್ಟು ಸುಪ್ರೀಂ ಕೋರ್ಟ್ ಇಂದ ಯಾಕೆ ಆದೇಶ ಬರ್ತಾ ಇತ್ತು ಎಲೆಕ್ಷನ್ಸ್ ನಡೆಸಿ ಅಂತ? ನಿಮಗೆ ಮನಸ್ಸಿದ್ದಿದ್ರೆ ಬೇರೆ ಒಬ್ರು ನಮ್ಗೆ ಹೇಳ್ಬೇಕಾಗಿತ್ತ ನಮ್ಮ ಕರ್ನಾಟಕದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ? ಪ್ರತಿಯೊಂದಕ್ಕೂ ಒಂದೊಂದು ಬೆಂಗಳೂರು GBA ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ವರ್ ರಾವ್ ಬಗ್ಗೆ ನಮ್ಮ ಅಬ್ಜೆಕ್ಷನ್. ಈಸ್ ಎ ವೆರಿ ಗುಡ್ ಆಫೀಸರ್. ಆದರೆ ಮಹೇಶ್ವರ್ ರಾವ್ರವರೇ, ತಾವು ಒಳ್ಳೆಯವರಾದರೆ ನಿಮಗಷ್ಟೇ ಒಳ್ಳೆತನ, ಜನಕ್ಕೆ ಅನುಕೂಲ ಆಗಬೇಕಲ್ಲ ಸ್ವಾಮಿ. ನೀವು ಒಳ್ಳೆಯವರಾಗಿ ನಿಮ್ಮ ಸುತ್ತ ಇರೋರೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದರೆ ಬೆಂಗಳೂರು ಪರಿಸ್ಥಿತಿ ಏನಾಗಿದೆ? ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ, ಟ್ಯಾಕ್ಸ್ ಕಟ್ತೀವಿ, ಫ್ರೀ ಬೆಂಗಳೂರಲ್ಲೇ ಓಡಾಡ್ತಿಲ್ಲ. ರಸ್ತೆಗಳನ್ನ ಸರಿ ಮಾಡಿ, ಮೂಲಭೂತ ಸೌಕರ್ಯನ ಕೊಡಿ, ಎಲ್ಲಿ ಗೋಡೆಗಳು ಸರಿ ಇಲ್ಲ ಅದನ್ನ ಒಡೆದಾಕಿ, ಮರಗಳ ರಂಬೆ ಕೊಂಬೆಗಳನ್ನು ಕತ್ತರಿಸಿ, ಮತ್ತು ಚರಂಡಿ ಅಗಲ ಇತ್ತು ಮೊದಲು, ಇವ್ರದ್ದು ಹೊಸ GBAದು ಹೊಸ ಎಲ್ಲ ಚಿಕ್ಕದು ಮಾಡ್ತಾ ಇದ್ದಾರೆ. ಅಂದರೆ ನೀರು ಫೋರ್ಸ್ ಬಂದರೆ ಎಲ್ಲೋಗ್ಬೇಕು ಸ್ವಾಮಿ? ಮಹೇಶ್ವರ್ ರಾವ್, ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ದಯವಿಟ್ಟು ನಿಮ್ಮ ಜೊತೆ ಇರ್ತಕ್ಕಂಥ ಎಲ್ಲರೂ ಭ್ರಷ್ಟಿದ್ದಾರೆ, ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ವಿ. ನಾನು ಇರೋ ಸ್ಟಾಮ್ ವಾಟರ್ ಡ್ರೈನ್ ಏನಿದೆ ಅದು ಲೆಕ್ಕಾಚಾರನೇ ಇಲ್ಲ ಇವರಿಗೆ. ಏನಾಗಿದೆ, ಮಳೆ ಬಂದಾಗ ಅಷ್ಟೇ ಸ್ಟಾಮ್ ವಾಟರ್ ಡ್ರೈನ್ ನೀರು ಹೋಗ್ಬೇಕು, ಆದರೆ ಘಟ್ಟಕ್ಕೆ ಬೆಂಕಿ ಬಿದ್ದಾಗ ಬಾವಿ ಹುಡುಕೋರು. ಅದನ್ನೇ ಇವರು ಏನು ಮಾಡ್ತಾರೆ, ಪ್ರತಿ ವರ್ಷ ಡಿಸಿಲ್ಟಿಂಗ್ಗೆ ಬಡ್ಜೆಟ್ ಇದೆ, ಮರ ಕಟ್ ಮಾಡೋಕ್ಕೆ ಬಡ್ಜೆಟ್ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಪ್ರತಿ ವರ್ಷ ಅದನ್ನು ಮೇಂಟೆನೆನ್ಸ್ ಮಾಡೋದೇ ಇಲ್ಲ, ಬಿಲ್ ಮಾತ್ರ ಚೆನ್ನಾಗಿ ಆಗ್ತಾ ಇದೆ. ನಾಚಿಕೆ ಆಗಬೇಕು ಈ ಜನ. ಬೆಂಗಳೂರಿನ ಹಳೆ GBAಗೆ ಬಿಲ್ ವಿದ್ಯೆ ಚೆನ್ನಾಗಿ ಗೊತ್ತು ಅಂತ ನಿಮಗೂ ಗೊತ್ತು. ಆದರೆ ಒಂದು ತಿಳ್ಕೊಳ್ಳಿ, ಈ ಶಾಪ ಇದೆಯಲ್ಲ ನಿಮ್ಮ ರಾಜಕೀಯ ಪಕ್ಷ ಎಲ್ರಿಗೂ ತಟ್ಟುತ್ತೆ ರೀ. ನಿಮ್ಮ ಸರ್ಕಾರದಲ್ಲೂ ಕೂಡ ಚುನಾವಣೆಗಳು ನಡೆಸಲಿಲ್ಲ ನೋಡಿ ಸರ್. ಅಶೋಕ್, ಇಲ್ಲಿರ್ತಕ್ಕಂಥ BJP ನಾಯಕರುಗಳು, BJP MLAಗಳು ಯಾರು ಕೂಡ ಚುನಾವಣೆ ನಡೆಸಿ ಅಂತ ಹೇಳಲ್ಲ. ನೀವು ಹೇಳಲ್ಲ ಚುನಾವಣೆ ನಡೆಸಿ ಅಂತೇಳಿ. ನೀವು ಮಜಾ ಮಾಡ್ಬೇಕಿಲ್ಲಿ, ನಾಚಿಕೆ ಆಗ್ಬೇಕು ನಿಮಗೆ. ಎಸ್ ಸರ್. ಸರ್, ಇವಾಗ ನೆನ್ನೆ ಇನ್ಸಿಡೆಂಟ್ ಆದ್ಮೇಲೆ ಮೀಟಿಂಗ್ ಕರೆದ್ರು. ಒಬ್ಬ ಅಧಿಕಾರಿ ಯಾರೋ ಅಧಿಕಾರಿನ ಡಬಲ್ ಸಸ್ಪೆಂಡ್ ಮಾಡಿದ್ರು. ಅವನು ಸಸ್ಪೆಂಡ್ ಮಾಡಿ, ಸರಿ ಸಸ್ಪೆಂಡ್ ಅಲ್ಲ, ಜೈಲಿಗೆ ಹಾಕ್ಬೇಕ್ರಿ. ಆಯ್ತು, ಹಾಕೋಣ. ಅಲ್ಲಿರೋ MLAಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಜವಾಬ್ದಾರಿ ಅವ್ರಿಗಿಲ್ವಾ? ಅವ್ರಿಗೂ ಇದೆ ಜವಾಬ್ದಾರಿ ಅಲ್ವಾ? ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ಗೆ ಜವಾಬ್ದಾರಿ ಇಲ್ವಾ? ಅಲ್ವಾ? ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡ್ತೀರಾ? ಸರ್ಕಾರಕ್ಕೆ ಜವಾಬ್ದಾರಿ. ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡ್ತೀರಾ? ಮುಖ್ಯಮಂತ್ರಿಗೆ ಜವಾಬ್ದಾರಿ ಇಲ್ವಾ? ಅವ್ರಿಗೂ ಜವಾಬ್ದಾರಿ ಇದೆ. ಯಾವಾಗ ಸಸ್ಪೆಂಡ್ ಮಾಡ್ಕೊತಾರೆ? ಅವರು ಮುಖ್ಯಮಂತ್ರಿ ಅವ್ರು ಯಾವಾಗ ಸಸ್ಪೆಂಡ್ ಮಾಡ್ಕೊತಾರೆ? ನಿಮ್ಮ ವಿರೋಧ ಪಕ್ಷದ ನಾಯಕರು ಸಸ್ಪೆಂಡ್ ಆಗಬೇಕು, ನಿಮ್ಮ BJP ನಾಯಕರು ಸಸ್ಪೆಂಡ್. ಯಾಕಂತ ಹೇಳಿದ್ರೆ ಅವ್ರಿಗೂ ಜವಾಬ್ದಾರಿ ಇಲ್ಲ, ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ತಮ್ಮ ಇಲ್ಲ. ಕಾಂಗ್ರೆಸ್ನ ಅನೇಕ ನಾಯಕರುಗಳ ಜೊತೆಗೆ ಒಳ ಒಪ್ಪಂದ, ಬಿಸ್ನೆಸ್, ಭಯ, ವ್ಯವಹಾರ, ಯಾರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಎಸ್ ಸರ್. ಬೆಂಗಳೂರು ಮುಳುಗರದ BJP ಶಾಸಕರ ಜಾಗದಲ್ಲಿ ಮರಗಳು ಗುಂಡಿಗಳೆಲ್ಲ ಬೀಳ್ತಾ ಇರ್ತಕ್ಕಂಥದ್ದೇ ಜಾಸ್ತಿ BJP ಶಾಸಕರಲ್ಲಿ. ಬೆಂಗಳೂರಲ್ಲಿ ಮಳೆ ಬಂದಾಗೆಲ್ಲ ಮುಳುಗೋಗೋದು, ಕಾರ್ಗಳೆಲ್ಲ ತೇಲೋದು BJP ಶಾಸಕರಲ್ಲಿ. ಇಡೀ ಬೆಂಗಳೂರಿನ ಮಾಡ್ತಾ ಇರೋದು BJP ಶಾಸಕರು. ಹೌದಾ ಸರ್? ಹೋದ ವರ್ಷ ನೀವು ಒಳ್ಳೆ ಪ್ರಶ್ನೆ ಹೇಳಿದ್ರೆ, ಹೋದ ವರ್ಷ ಮಾರ್ಚ್ ಅಲ್ಲಿ ಒಂದು 3 ವರ್ಷದ ಮಗು ಸಾಯಿತ ಮಳೆ ವಿಕೋಪದಿಂದ. ಮೇಯಲ್ಲಿ 48 ವರ್ಷದ ಒಂದು ವ್ಯಕ್ತಿ ಸಾಯ್ತಾನೆ. ಜೂನ್ ಅಲ್ಲಿ 29 ವರ್ಷದ ಹನುಮಂತ ನಗರದಲ್ಲಿ ಅವನು ಮಳೆ ವಿಕೋಪದಿಂದ ಮರ ಬಿದ್ದು ಸಾಯ್ತಾರೆ. ಸರ್ಕಾರ ಯಾಕೆ ಎಚ್ಚೆತ್ಕೊಂಡಿಲ್ಲ? ಹೋದ ವರ್ಷನೇ. ಸೊ ಇದು ಸರ್ಕಾರ ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚೇರ್ಮನ್ ಯಾರು? ಸಹಜವಾಗಿ ಮುಖ್ಯಮಂತ್ರಿಗಳು. ಅಕೌಂಟಬಿಲಿಟಿ ಎಲ್ಲ ಬರುತ್ತೆ. ಮತ್ತಿನ್ನೊಂದು ಆರ್ಡರ್, ಈ ಸಾವಿಗೆ ಯಾರು ಹೊಣೆ ಸರ್? ನೇರವಾಗಿ ಹೇಳ್ತೀನಿ, DK ಶಿವಕುಮಾರ್ ಅವರು ಹೊಣೆ. ಏಕೆಂದ್ರೆ ಒಂದು ಗುಂಡಿ ತುಂಬಕ್ಕೆ 1 ಲಕ್ಷ ರೂಪಾಯಿ ನೀವು ಸಾಲ ಮಾಡ್ತೀನಿ, ಅನುದಾನ ಕೊಡ್ತೀನಿ ಅಂದ್ರೆ ಬೆಂಗಳೂರಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರ ನೀವು. ಆಮೇಲೆ ಬರೋ ಕೆರೆಗಳನ್ನೆಲ್ಲ ನುಂಗ್ದವ್ರಿಗೆ ಕಾಂಗ್ರೆಸ್ ಅವರು ಅಂದ್ರೆ ಭ್ರಷ್ಟಾಚಾರ,
ಕೆರೆಗಳ್ರಾ? ಅಲ್ಲ, ಕೆರೆಗಳೆಲ್ಲ ಮುಳುಗಿರೋದೆಲ್ಲ ಬಿಜೆಪಿ ಶಾಸಕರ ಜಾಗದಲ್ಲಿ. ಬಿಜೆಪಿ 25 ವರ್ಷದ ಶಾಸಕರಾಗಿರ್ತಕ್ಕಂಥ ಬಿಜೆಪಿ ಶಾಸಕರ ಕೆಲಸಗಳು. ಹಾಗಾದ್ರೆ ಕೆರೆ ನುಂಗಿರೋರು ಇದೇ ಬಿಜೆಪಿ ಶಾಸಕರು. ಬಿಜೆಪಿಯ ಶಾಸಕರು ಕೆರೆಗಳ್ಳರಂದ್ರೆ ಬಿಜೆಪಿ ಭ್ರಷ್ಟಾಚಾರಿ ಜನತಾ ಪಕ್ಷದ ಕೆರೆಗಳ ಬಿಜೆಪಿ ಅವರು ರೀ. ಯಾರಿದೆ KR-ಪುರ, ಇದೇ ಮಹದೇವಪುರ, ಇದೇ ಇದು ನಮ್ಮ ಬೆಂಗಳೂರು ಸೌತ್, ಈ ರಾಜರಾಜೇಶ್ವರಿ ನಗರ, ಈ 4 ರಾಜಾಜಿನಗರ, ಈ 5-6 ಕ್ಷೇತ್ರಗಳೆಲ್ಲ ಯಾಕೆ ಕೆರೆಗಳು ಮುಳುಗೋಗಿದೆ? ಯಾಕೆಂದ್ರೆ ಬಿಜೆಪಿಯ ಕೆರೆಗಳ್ಳರು ಎಲ್ಲ ಕೆರೆಯನ್ನು ನುಂಗಾಕಿದ್ದಾರೆ. ರಘುತೊಟ್ಟಿ ಅವರೇ ಒಂದು ಮಾತನ್ನು ಹೇಳಿದ್ರು, ಬಿಜೆಪಿಯವರೆಲ್ಲ ಕೆರೆ ನುಗ್ತಾರಂತೆ, ಕಾಂಗ್ರೆಸ್ನವರು ಪರಮ ಪ್ರಾಮಾಣಿಕರು ಅನ್ನೋದನ್ನ ಅವ್ರು ಹೇಳಿದ್ರು. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಇಂಥ ಕಾಲದಲ್ಲೂ ಕೂಡ ಸತ್ಯವಂತರು ನಿಮ್ಮ ಪಕ್ಷದಲ್ಲಿ ಇದಾರಲ್ಲ, ನಮಗೆ ಖುಷಿ ಆಗುತ್ತೆ ಸರ್. ನೀವು ಹೆಂಗೆ 1000 ಕೋಟಿ 100 ಕೋಟಿ ಒಡೆಯರಾಗಿದ್ರಲ್ಲ, ಹೆಂಗೆ ಗದ್ದೆ ಹೊಡೀರ ಸರ್? ಆಲೂಗಡ್ಡೆ ಬೆಳೆದ ಸ್ವಾಮಿ? ಅಲ್ಲ ಸ್ವಾಮಿ, ಏನು ನಮ್ಮ DK ಶಿವಕುಮಾರ್ ಅವರು ಒಳಗೊಂಡಂತೆ ಏನು ಕಾಂಗ್ರೆಸ್ ನಾಯಕರಿದ್ದಾರೆ, ಬಿಸ್ನೆಸ್ ವ್ಯವಸಾಯ ಮಾಡಿರೋದು. ಬೆಂಗಳೂರು ಅಂತಲ್ಲ, ಬೆಂಗಳೂರಿನ ಕಳ್ಳರಾಗಿರ್ತಕ್ಕಂಥವ್ರು ಬಿಜೆಪಿ ಶಾಸಕರು, ಬಿಜೆಪಿ ನಾಯಕರು. R ಅಶೋಕ್ ಅವ್ರನ್ನ ಕೇಳಿ, ಕೆರೆ ಎಷ್ಟೆಷ್ಟು ಮುಳುಗ್ಸವ್ರೆ ಅಂತ ಹೇಳಿ. ಎಷ್ಟು ಕೆರೆಗಳಿದ್ವು ಬೆಂಗಳೂರಿನಲ್ಲಿ ಒಂದ್ ಕಾಲದಲ್ಲಿ. R ಅಶೋಕ್ ಅವರು ಮಾತಾಡಲ್ಲ, ನಿಮ್ಮವರು ಮತ್ತೆ ಅವರು ಬಿಜೆಪಿ ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ದೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರಗಳಿದಾವೆ, ನಿಮ್ಮೆಲ್ಲ ವೀಕ್ನೆಸ್ಗಳಿದಾವೆ. ಅವರು ಪ್ರಶ್ನೆ ಮಾಡಲ್ಲ. ಇಷ್ಟಕ್ಕೆಲ್ಲ ಕಾರಣ ಈ ರಾಜಕಾರಣಿಗಳು ಮತ್ತು ಈ ಅಧಿಕಾರಿಗಳಲ್ವಾ ಮೇಡಮ್? ಆಗಲ್ಲ ಸರ್. ಬೆಂಗಳೂರು ಈ ಥರ ಸಡನ್ ಆಗಿ ಇಷ್ಟು ಒಂದು 20 ವರ್ಷದ ಪ್ಲಾನ್ನ ಇವಾಗ ನೀವು ಅಪ್ಲಿಕಬಲ್ ಮಾಡಿ ಅಂದರೆ ಇಟ್ ವಿಲ್ ನಾಟ್ ಅಪ್ಲೈ. ಯು ಹ್ಯಾವ್ ಟು ಥಿಂಕ್ ವಿತ್ ಎಕ್ಸ್ಪರ್ಟ್ಸ್. ಕೂತ್ಕೊಂಡು ನಾವೆಲ್ಲ ವಿ ಹ್ಯಾವ್ ಟು ವರ್ಕ್ ಆನ್ ಹೌ ವಿ ಶುಡ್ ಪ್ರೂನ್ ದ ಟ್ರೀಸ್. ಈ ಸೂಪರ್ ಎಲಿನೋಸ್ ಅಂತ ಬಂದಿದೆ ವೆದರ್ ಕಂಡೀಷನ್. ಪೆಸಿಫಿಕ್ ಓಷನ್ 2 ಡಿಗ್ರೀಸ್ ಜಾಸ್ತಿ ಆಗುತ್ತೆ ಇನ್ನು. ಆ್ಯಂಡ್ ಇಟ್ ವಿಲ್ ಬಿ ಇವನ್ ಮೋರ್ ಎಕ್ಸ್ಟ್ರೀಮ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಇನ್ನು ಹೆವಿ ರೈನ್ಸ್ ಬರುತ್ತೆ, ಹೆವಿ ವಿಂಡ್ಸ್ ಬರುತ್ತೆ. ವಿ ಶುಡ್ ಥಿಂಕ್ ಸೈಂಟಿಫಿಕಲಿ. ಇದ್ಯಾಕೆ ರಾಜಕೀಯದ ಮಾತುಗಳು ಮಾತಾಡ್ತೀರಾ? ಈ ಗೌರ್ಮೆಂಟ್ ಇಂದ ಯಾರಾದರೂ ಆಕಾಶದಿಂದ ನೀವು ಹೇಳ್ತೀರಾ ಯಾವಾಗಲೂ ಇದೊಂದು ಡೈಲಾಗ್, ಯೋಜಿತ ನಗರ ಅಲ್ಲ ಆಯ್ತು ರೀ, ಯೋಜಿತ ನಗರ ಅಂದ್ರೆ ಅಭಿವೃದ್ಧಿಗಳು ಮಾಡಿ, ಬೇರೆ ಅದಕ್ಕೆ ಆಪ್ಷನ್ಸ್ ಇಲ್ವೇನ್ರಿ? 76 ಎಮ್ಮೆ ಮಳೆ ಬಿದ್ದಿದೆ ಫಸ್ಟ್ ಟೈಮು. ಹಿಂದಿನ ಕಾಲದಲ್ಲಿ ಮಳೆಗಳೇ ಬರ್ತಿಲ್ಲ. ನಮ್ಮ ಸರ್ಕಾರ ಬಂದ ಮಳೆ ಬೀಳ್ತಿದೆ. ಅಟ್ಲೀಸ್ಟ್ ನೆಮ್ಮದಿಯಿಂದ ಇದ್ದಾರೆ ಜನಗಳು. ನಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಸಾರಿ 176 ಮಳೆ ಒಂದ್ ನಿಮಿಷ ಪ್ಲೀಸ್. ಮಳೆ ಬಂದ್ರೆ ಎಲ್ಲ ಖುಷಿ ಪಡ್ಬೇಕಲ್ವಾ, ಸಂಭ್ರಮ ಪಡ್ಬೇಕು. ಮಳೆ ಅಂದ್ರೆ ಹಂಗೆ, ಮಳೆ ಬಂದ್ರೆ ಸಂಭ್ರಮ ಪಡು. ಬೆಂಗಳೂರಲ್ಲಿ ಮಳೆ ಬಂದ್ರೆ ಭಯ ಆಗುತ್ತಲ್ರಿ, ಆತಂಕ ಆಗುತ್ತಲ್ಲ ಸರ್. ಈಗ ನಮ್ಮ ಬಿಜೆಪಿ ಮಿತ್ರರು ಒಂದು ಮಾತು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ. ಬಿಹಾರದಲ್ಲಿ 19 ಬ್ರಿಡ್ಜ್ಗಳು ಸತ್ತೋದ್ವು. ಯಾರನ್ನ ಸಸ್ಪೆಂಡ್ ಮಾಡಿದ್ದಾರೆ? ಹಾಗಾದ್ರೆ ಇದು ನಿತೀಶ್ ಕುಮಾರ್ ಸಸ್ಪೆಂಡ್ ಮಾಡಿದ್ರ ಸರ್? ಆರಾಮಾಗಿದ್ದಾರೆ. ಇವಾಗ ರಾಜ್ಯಸಭೆಗೆ ಹೋದ್ರು. ಎಲ್ಲಿ? ನಾನು ಈಗ ತಾನೇ ಹೇಳಿದ್ನಲ್ಲ ಸರ್, ನೀವು ಮತ್ತೆ ಬಿಜೆಪಿ ಅಂಡರ್ಸ್ಟ್ಯಾಂಡಿಂಗ್, ನಿಮ್ದೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರಗಳಿದಾವೆ. ನೀವೆಲ್ಲ ರಿಲೇಟಿವ್ಸ್ ಆಗಿದ್ದೀರಾ, ನೀವೆಲ್ಲ ನಿಮ್ಮ ಮಕ್ಕಳುಗಳನ್ನೆಲ್ಲ ಕೊಡ್ಕೊಂಡು ಸಂಬಂಧಿಕರಾಗಿದ್ದೀರಾ. ಭ್ರಷ್ಟಾಚಾರದಲ್ಲಿ ನೀವೆಲ್ಲ ಪಾಲುದಾರರು. ಹಾಗಾಗಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾವುದೇ ಕಾರಣ ಕಾಂಪ್ರಮೈಸ್ ಇಲ್ಲ. ಬಿಜೆಪಿ ಅವರನ್ನ ನಾವು ಅಧಿಕಾರದಿಂದ ದೂರ ಇಡ್ತಾ ಇದೀವಿ. ಅವ್ರ ಜೊತೆಯಲ್ಲಿ ಶಾಮೀಲ್ ಅನ್ನೋದಿಲ್ವೇ ಇಲ್ಲ. ಬಿಹಾರದಲ್ಲಿ ಯಾವ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಬಿಜೆಪಿ ಮಿತ್ರ? ಯಾರು ಬಿಟ್ರೆ ಬೆಂಗಳೂರು ಕತೆ ಹೇಳ್ರಿ, ಎಲ್ಲಿ ಹೋಗುತ್ತೆ ದುಡ್ಡು? ಆರೋಪ ಸಿದ್ದರಾಮಯ್ಯ ಮೇಲೆ ಬಂದಿರೋದು. ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಮಾಡ್ತಾರೆ. ದಯವಿಟ್ಟು ಅವ್ರ ಹತ್ರ ಉತ್ತರ ತಗೊಳ್ಳಿ ಸರ್. ಅವ್ರ ಹತ್ರ ನೀವು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ, ಅದೇ ತರ ನಿತೀಶ್ ಕುಮಾರ್ ಮೇಲೆ ಮಾಡಿ. ನಿತೀಶ್ ಕುಮಾರ್ ಸಿಎಂ ಹೊಣೆ ಹೊರಬೇಕು ಈ ಸಾವುಗೆ. ಮತ್ತಿನ್ಯಾರು ರಾಜ್ಯ ಆಳ್ತಾ ಇರೋದು? ಯಾರು ಅತ್ಯಧಿಕ DCM ಕೇಳಿ, ಸಸ್ಪೆಂಡ್ ಮಾಡಕ್ ಹೇಳಿ. ಸಸ್ಪೆಂಡ್ ಮಾಡಕ್ ಹೇಳ್ರಿ. ನಮ್ಮ ಕಾಂಗ್ರೆಸ್ ಮಿತ್ರರು ಒಂದು ಮಾತಾಡ್ತಾ ಇದ್ರು, ಅಧಿಕಾರಿಗಳೇ ನೇರ ಹೊಣೆ ಅಂತ. ಹಾಗಾದ್ರೆ ಸರ್ಕಾರ ಇರೋದು ಏನಕ್ಕಪ್ಪ? ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಹೇಳಿದ್ರಿ ಇದಕ್ಕೆಲ್ಲ ಅಧಿಕಾರಿಗಳೇ ನೇರವಣೆ ಅಂದ್ರೆ, ಅಧಿಕಾರಿಗಳು ನಿಮ್ಮ ಅಂಡರ್ ಕಂಟ್ರೋಲ್ ಇಲ್ಲ. ನಿಮ್ಮ ಸರ್ ಯಾಕಂತ ಹೇಳಿದ್ರೆ, ಯಾಕಿಲ್ಲ ಅಂತ ಹೇಳಿದ್ರೆ, ನೀವು ಅವ್ರ ಹತ್ರ ಲಂಚ ತಗೊಂಡವ್ರಿಗೆ ಪೋಸ್ಟಿಂಗ್ ಮಾಡ್ತೀರಾ. ಹಂಗಾಗಿ ನಿಮ್ಮ ಕಂಟ್ರೋಲ್ ಇಲ್ಲ. ಕಂಟ್ರೋಲ್ ತಗೋಬೇಕ್ರಿ. ಕಂಟ್ರೋಲ್ ತೆಗೆದುಕೊಂಡ್ರೆ ಮಾನ್ಯ DK ಶಿವಕುಮಾರ್ ನೇತೃತ್ವದಲ್ಲಿ GBA ಕಂಟ್ರೋಲ್ ಬಂದಿರೋದಕ್ಕೆ ಇವತ್ತು ಭೂ ಮಾಫಿಯಾ ಮತ್ತೆ ಗಾರ್ಬೇಜ್ ಮಾಫಿಯಾನ ಕಂಟ್ರೋಲ್ ಮಾಡಿರೋದು. ಬೆಂಗಳೂರು ಗಾರ್ಬೇಜ್ ಅಲ್ಲಿ ಕಂಟ್ರೋಲ್ ಮಾಡ್ತಿದ್ರು, ಆ ಮಾಫಿಯಾನ ಕಂಟ್ರೋಲ್ ಮಾಡಿದೆ DK ಶಿವಕುಮಾರ್. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಬೆಂಗಳೂರಿನ ಗಾರ್ಬೇಜ್ ಸಿಟಿ ಮಾಡಿದೆ ಇದೆ ಬಿಜೆಪಿ. ಗೂಂಡಾ ನಾಡು, ಗಾಂಜಾ ಸರ್. ಈಗ ಬೆಂಗಳೂರಲ್ಲಿ ಮಳೆ ಬಂದ್ರೆ ಅಂದ್ರೆ ಇದೇನು ಹೊಸದಲ್ಲ ನೋಡಿ. SM ಕೃಷ್ಣ ಕಾಲದಿಂದ ಇದುವರೆಗೂ ಬೊಮ್ಮಾಯಿ ಸರ್ಕಾರ ಅವ್ರದ್ದು, ಯಡಿಯೂರಪ್ಪ ಅವ್ರ ಸರ್ಕಾರ ಇರ್ಬೋದು, ಕರ್ನಾಟಕ ಇವಾಗ ಕಾಂಗ್ರೆಸ್ ಸರ್ಕಾರ ಈ ಮೊದಲು ರಾಜಕಾಲುವೆಗಳನ್ನ 250 ಕಿಲೋಮೀಟರ್ ರಾಜಕಾಲುವೆಗಳನ್ನ ಹೂಳೆತ್ತ ಒಂದು ಕೆಲಸ ಮಾಡಿತ್ತು. ಈ ದುಷ್ಟ ಬಿಜೆಪಿ ಅವರು ಏನ್ ಮಾಡಿದ್ರು ಅಂತ ಕೇಳಿ. ಗುಂಡಿಗಳು ಮಿಚ್ಚಿದೆ 35 ಜನ ಸತ್ತಿದ್ದಲ್ದೆ ಎಷ್ಟೊಂದು ಅಪಘಾತಗಳಾಗಿತ್ತು. ಎಷ್ಟೊಂದು ಸರ್ಕಾರಿ ಜಮೀನುಗಳು ಕೆರೆ ಕಳ್ಳರು ಈ ಬಿಜೆಪಿ ಅವರು. ಎಷ್ಟೋ ಕೆರೆಗಳನ್ನ ಕಳ್ಳತನ ಮಾಡಿದಂತ ಪ್ರಶಸ್ತಿ ಕೊಡಬಹುದು. ಅದಲ್ಲದೆ ಭೂ ಮಾಫಿಯಾ ಮಾಡಿ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು, ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಬಿಜೆಪಿ ಅವರು ಇವರಿಂದನೇ ಬೆಂಗಳೂರು
5 ವರ್ಷ ನಾವಿರ್ತೀವಿ, ಅವ್ರು 30. ನಿಮ್ ಕಂಟ್ರೋಲ್ ಇಲ್ಲ ಅಂದ್ರೆ ಯಾಕೆ ಕಂಟ್ರೋಲ್ ಇಲ್ಲ? ಕೊಡಿ ಸರ್. ಈಗ ನೋಡಿ 2010 ಎಲ್ಲ ಬಿಟ್ಬಿಡಿ, ಈಗಿಂದ ಹೇಳಿ ಸರ್. ಸರ್ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವೇ ಉತ್ತರ ಕೊಡಿ. ಹಿಂದೆ ಯಾರೋ ನುಂಗಿ ನೀರು ಕುಡ್ದಾರ ಅಂತ ಹೇಳಿದ್ರು, ನೀವು ಸತ್ಯ ಹರಿಶ್ಚಂದ್ರ ಹೇಳ್ಬೇಕಲ್ವಾ? 2019 2023 ತನಕ ಬಿಜೆಪಿ ಸರ್ಕಾರ ಇತ್ತಲ್ವಾ ಸರ್? ಇಂಥ ಕಾಂಪೌಂಡ್ಗಳೆಲ್ಲ ಯಾಕೆ ಉಡಿಸ್ಲಿಲ್ಲ? ಅವ್ರ ಜವಾಬ್ದಾರಿ ಇರ್ಲಿಲ್ವಾ? ಇವತ್ತು ಆರೋಪ ಮಾಡ್ತಾರಲ್ವಾ? ಇದು ಹಳೆ ಕಟ್ಟಡ, ಸುಮಾರು 135 ವರ್ಷಗಳಿಂದ ಹಳೆ ಕಟ್ಟಡ ಆಗಿರೋದ್ರಿಂದ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಇದನ್ನ ಸರಿಪಡಿಸ್ತಾರೆ ಮುಂದಿನ ದಿನಗಳಲ್ಲಿ. ಹಳೆ ಮರಗಳಿರ್ಬೋದು, ಹಳೆ ಕಟ್ಟಡಗಳು, ಹಳೆ ಕಾಂಪೌಂಡ್ಗಳು ಎಲ್ಲ ಇವಾಗ ಮಾರ್ಕ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಒಂದು ಕಡೆಯಿಂದ ಡೆಮಾಲಿಷ್ ಮಾಡೋಂಥ ಕೆಲಸ ಆಗುತ್ತೆ. ಯಾರು ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BS ಪಾಟೀಲ್ ರವರು ಇದೀಗ FIR ಅನ್ನು ದಾಖಲಿಸಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿಗಳಂತ BS ಪಾಟೀಲ್ ರವರಿಗೆ ಇಲ್ಲಿರ್ತಕ್ಕಂಥ ಎಲ್ಲರ ಜನರ ಪರವಾಗಿ ನಾನು ವೈಯಕ್ತಿಕ ಕೇಳ್ಕೊಳ್ತಾ ಇದ್ದೀನಿ, ಇಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು. ಕೇವಲ ಸಸ್ಪೆಂಡ್ ಅಲ್ಲ, ಜೈಲಿಗೆ ಹಾಕ್ಬೇಕು ಅಧಿಕಾರಿಗಳನ್ನ, ಸಂಬಂಧಪಟ್ಟ ಅಧಿಕಾರಿ. ಯಾಕಂತ ಹೇಳಿದ್ರೆ ಅವರೆಲ್ಲ ನಮ್ಮ ದುಡ್ಡಲ್ಲಿ ಅವರ ಸಂಬಳ ತಗೊಳ್ತಿರೋದು. ಎಸ್ ಮೇಡಮ್. ಸರ್, ಒಂದು ಸಾವಿಗೆ ಒಂದು ಅಧಿಕಾರಿ ತಲೆದಂಡ ಮಾಡ್ತಾ ಹೋದ್ರೆ ಸರ್ ಎಲ್ಲರೂ ಜಾಗೃತಿಯಿಂದ ಕೆಲಸ ಮಾಡ್ತಾರೆ ಸರ್. ಅಲ್ಲಿವರೆಗೂ ಯಾರಲ್ಲೂ ಜಾಗೃತಿ ಇರಲ್ಲ, ಎಲ್ಲ ಭ್ರಷ್ಟಾಚಾರನೇ ಇರೋದು. ಕಾಂಗ್ರೆಸ್ ಬಿಜೆಪಿ ಬಾಯಿ ಅವರು ಕಮಿಷನ್ ಸರ್ಕಾರ ಇಬ್ರೋದು, ಅವರು ಏನು ಮಾಡ್ಲಿಲ್ಲ, ಸುಮ್ಮನೆ ಎಲ್ಲ ಕರ್ನಾಟಕ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ಈಗ ಗೋಡೆ ಬಿದ್ದಿರೋದು 7 ಜನ, ಗೋಡೆ ಬಿದ್ದಿ 7 ಜನ ಸತ್ತೋಗಿದ್ದಾರೆ. 7 ಜನ ಸತ್ತೋಗಿದ್ದಾರೆ ಗೋಡೆ ಬಿದ್ದು. ಅದರಲ್ಲಿ ಗೋಡೆ ಬಿದ್ದವ್ರು 7 ಜನ, ಚಾವಡಿ ಬಿದ್ದು ಒಬ್ರು ಸತ್ತೋಗಿದ್ದಾರೆ, ಕರೆಂಟ್ ಶಾಕ್ ಹೊಡೆದ 2 ಜನ ಸತ್ತೋಗಿದ್ದಾರೆ. ಮೇಜರ್ ಆಗಿರೋದು ಶಿವಾಜಿನಗರನಲ್ಲಿ ಆಗಿದೆ ಸರ್. ಇವಾಗ ಇವ್ರು ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು, ಇವ್ರು ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು. ಶಾಸಕರು ಬರೋ 5 ವರ್ಷ ಇರ್ತಾರೆ, ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ. ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಶಾಸಕರ ಕೈಯಲ್ಲಿ ರಿಸೈನ್ ಮಾಡ್ಬೇಕು, ಹೋಗ್ಬೇಕು ತಾನೆ. ನಿಮ್ ಕೈಯಲ್ಲಿ ಯಾಕೆ? ಒಳ್ಳೆ ಪ್ರಶ್ನೆ, ರಿಸೈನ್ ಮಾಡಿ ಹೋಗಿ ಕೇಳಿದ್ರೆ ನೋಡಿ ಸರ್, ಅಲ್ಲಿ ಆಗಿರೋದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಈ ಯಾವ ವಿಷಾದ ರೀ? ಸತ್ತೋದ್ರಂತೆ ವಿಷಾದ ವ್ಯಕ್ತಪಡಿಸೋದಂತೆ. ಕೇಳಲ್ಲ ಶಾಸಕರ ಮಾತು, ಎಂಪ್ಲಾಯೀಸ್ ಯಾಕೆ ಕೇಳಲ್ಲ? ಯಾಕಂದ್ರೆ ಪಾಪ ಅವ್ರು ಹೇಳಿದ್ರು, ಅವ್ರು ಕರಪ್ಷನ್ ಇದೆ, ಕರಪ್ಷನ್ ಇಂದಾನೆ ಶಾಸಕರ ಮಾತು ಕೇಳಲ್ಲ. ಯಾರಾದ್ರೂ ಹೇಳಕ್ಕಾಗಲ್ಲ? ಹೌದಾ? ಎಸ್ ಸರ್. ನೋಡಿ, ಈ ಸರ್ಕಾರ ಏನಿದೆ ಚೋರ್ ಗುರು ಚಂಡಾಲ್ ಶಿಷ್ಯರು ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ರಾಜಕಾರಣಿಗಳು ಚೋರರು, ಈ ಅಧಿಕಾರಿಗಳು ಚಂಡಾಲ್ ಶಿಷ್ಯರು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನ ಅಧ್ವಾನ ಮಾಡಿದೆ. ಸುಮಾರು 5 ವರ್ಷಕ್ಕೆ 60,000 ಕೋಟಿಗಳನ್ನು ನಮ್ಮ ಬೆಂಗಳೂರಿಗೆ ಎಕ್ಸ್ಪೆಂಡಿಚರ್ ಅಂತ ಖರ್ಚು ಮಾಡಿದೆ. ಅಂದರೆ 7,000 ಕೋಟಿ 2021-22 7,000 ಕೋಟಿ, 2022-23ರಲ್ಲಿ 8,000 ಕೋಟಿ, 2023-24ರಲ್ಲಿ 15,000 ಕೋಟಿ, 24-25ರಲ್ಲಿ 18,000 ಕೋಟಿ, 25-26ರಲ್ಲಿ 19,997 ಕೋಟಿಯಷ್ಟು ವ್ಯಯ ಮಾಡಿದೆ. ಆದರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ. ಹಳೆ ಗೋಡೆಗಳಿರಲಿ, ಹೊಸ ಗೋಡೆಗಳೇ ಬಿದ್ದೋಗ್ತಾ ಇದೆ ಸ್ವಾಮಿ. ಹಳೆ ಗೋಡೆ ಬಿದ್ದೋಗಿದ್ದಲ್ಲ, ಹೊಸ ಗೋಡೆಗಳು ಬಿದ್ದೋಗ್ತಾ ಇದ್ದಾವೆ. ಅಂದರೆ ಶಿವಕುಮಾರ್ ಅವರು ಬಂದ ಮೇಲೆ ಕೆರೆ ಬಫರ್ ಝೋನ್ನ ಕಡಿಮೆ ಮಾಡಿದ್ರು. ಹರಿಯುವ ನೀರಿನ ನದಿಯ ಬಫರ್ ಝೋನ್ನ ಕಡಿಮೆ ಮಾಡಿ ಭೂಗಳ್ಳರಿಗೆ ಅನುಕೂಲ ಮಾಡಿಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. DK ಶಿವಕುಮಾರ್ ಗಂಭೀರ ಆರೋಪ ಮಾಡಿದೆ. ಈ ಬಫರ್ ಝೋನ್ ಎಲ್ಲ ಕಡಿಮೆ ಮಾಡಿರೋದು ಅದು ಕೂಡ ಭೂಗಳ್ಳರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಅನ್ನೋದು. ಸಾರ್ವಜನಿಕರಿಗೆ ಅತ್ಯುತ್ತಮವಾದಂತ ಸೇವೆಯನ್ನ ಏನು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೋತಾ ಇದ್ದಾರೆ ಸಾರ್ವಜನಿಕರು, ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ಏನ್ ಮಾಡ್ತಾ ಇದ್ವಿ, ಬಫರ್ ಝೋನ್ ಕಮ್ಮಿ ಮಾಡಿ ರಾಜಕಾಲುವೆ ಮೇಲೆ ಮತ್ತೆ ಅಕ್ಕಪಕ್ಕದಲ್ಲಿ ರಸ್ತೆಗಳನ್ನು ಮಾಡ್ತಾ ಇದೀವಿ. ಮೊದಲು 1 ಅವರ್ ತಗೊಳ್ತಾ ಇದ್ದಂತ ರಸ್ತೆಗಳು 15 ನಿಮಿಷ ತಗೊಳ್ತಾ ಇದೆ. ಎಸ್ ಮೇಡಮ್. ಇವಾಗ ನಾವು ಸಿಟಿಸನ್ ಆಗಿ, ಇಂಡಿಯನ್ ಸಿಟಿಸನ್ ಆಗಿ ಈಗ ಬೆಂಗಳೂರಲ್ಲಿ ಈಗ 38 to 40 ಡಿಗ್ರಿ ಬಿಸಿಲು ಇದೆ ಇವಾಗ ದಿನ. ಇನ್ನ ಮಳೆಗಾಲ ಕೂಡ ಸ್ಟಾರ್ಟ್ ಆಗದೆ ಈಗ ಒಂದು ದಿನ ಮಳೆ ಬಂದಾಗ 8 ರಿಂದ 10 ಜನ ತೀರ್ಕೊಂಡಿದ್ದಾರೆ. ಆ ಜನದ ಬಗ್ಗೆ ಯಾರಿಗೂ ಕೂಡ ಯೋಚನೆ ಇಲ್ಲ. ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವ್ರ ಆರೋಪ ಹೊರಿಸ್ತಾ ಇದ್ದಾರೆ ಬಿಟ್ರೆ ಅದನ್ನ ಯಾರು ಕೂಡ ಸೊಲ್ಯೂಷನ್ ಯಾವ ತರ ಅದನ್ನ ರಿಕವರ್ ಮಾಡ್ಬೋದು ಅದ್ರ ಬಗ್ಗೆ ಯಾರಿಗೂ ಕೂಡ ಯೋಚನೆ ಇಲ್ಲ. ಈಗ ಯಾವುದೇ MP ಆಗ್ಲಿ, ಯಾವುದೇ MLA ಕೂಡ ಆಗ್ಲಿ ರಿಸೈನ್ ಮಾಡಿದ ತಕ್ಷಣ ಏನೇ ಸೊಲ್ಯೂಷನ್ ಸಿಗಲ್ಲ. ನಾವು ಅದು ಸ್ಟ್ಯಾಂಡ್ ತಗೊಂಡು ಅದನ್ನ ಏನ್ ಸಾಲ್ವ್ ಮಾಡ್ಬೋದು ಅಂತ ಈ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅದನ್ನ ಯೋಚನೆ ಮಾಡಬೇಕು. ಬಿಜೆಪಿ ಅಥವಾ ಕಾಂಗ್ರೆಸ್ ಯಾರೇ ಆದ್ರೂ ಕೂಡ ನಮ್ಮ ಜನನ ನಾವು ಹೆಂಗೆ ಸೇವ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ರೆ ಅವಾಗ ನಮ್ಮ ಜನಕ್ಕೂ ಒಂದು ಸೇಫ್ಟಿ ಮೆಷರ್ಸ್ ಇರುತ್ತೆ. ಅವರಿಗೆ ರೋಡಲ್ಲಿ ಓಡಾಡೋದಕ್ಕೆ ಕೂಡ ಒಂದು ಸೇಫ್ ಆಗಿ ಓಡಾಡೋಕೆ ಒಂದು ಧೈರ್ಯ ಇರುತ್ತೆ. ಅದಕ್ಕೋಸ್ಕರ ಬರೋದಲ್ಲ ಲೋಕಲ್ಸ್, ಅವರೆಲ್ಲ ಹೈಫೈ ಆಗಿ ಬರ್ತಾರೆ. ಲೋಕಲ್ಸ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋ ಸರ್. ಈಗ ಎಷ್ಟೋ ಜನ ಮಳೆಯಲ್ಲೇ ಬಂದು ಕೆಲಸ ಮಾಡಬೇಕು, ಅವರ ಜೀವನ ನಡೆಸೋದಕ್ಕೆ ಒಂದು ವೃತ್ತಿ ಅನ್ನೋದು ಮಳೆಯಲ್ಲಿ ಹೊರಗೆ ಬರಲೇಬೇಕಾಗಿರೋ ಒಂದು
ಅನಿವಾರ್ಯತೆ ಇರುತ್ತೆ. ಆ ಅನಿವಾರ್ಯತೆನ ತಡೆಯೋದಕ್ಕಾಗೋದಿಲ್ಲ. ಅದನ್ನು ಸಾಲ್ವ್ ಹೇಗೆ ಮಾಡ್ಬೋದು ಅನ್ನೋದನ್ನ ಜನ ಸರ್ಕಾರ ಆಗಲಿ ಅಥವಾ ಯಾವುದೇ ಅಧಿಕಾರಿಗಳಾಗಲಿ ಯೋಚನೆ ಮಾಡಬೇಕು. ಅವ್ರ ಮೇಲೆ ಆರೋಪ ಹೊರಿಸೋದು ಅದು ನಿಜವಾಗ್ಲೂ ಅದು ಯಾವುದೇ ಉಪಯೋಗ ಆಗೋದಿಲ್ಲ. ನಾನು ಆಕ್ಚುಲಿ ಇವಾಗ ಏನು ಹೇಳಬೇಕು ಅಂತಂದ್ರೆ, ಇವ್ರು ಹೇಳಿದ್ರು ನಮಗೆ 40% 30% ಇವೇ ಮಾತುಗಳನ್ನ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ನಾವೆಲ್ಲರೂ ಬಿ ಪ್ಯಾಕಿಂದ ಬರ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ನಮ್ಮನ್ನ 50 ಜನನ ನಮ್ಮ ಸಿವಿಕ್ಸ್ ಲೀಡರ್ಸ್ನ ಅವರು ನಮ್ಮನ್ನ ತಯಾರಿ ಮಾಡ್ತಾರೆ. ಇನ್ ಕೇಸ್ ಇವರಿಗೆ GBAದಲ್ಲಿ ಯಾರು ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ಸಿವಿಕ್ಸ್ ಲೀಡರ್ಸ್ಗಳು ವಾಲಂಟರಿ ಆಗಿ ಬಂದ್ಬಿಟ್ಟು ನಮ್ಮ GBAದ ಏನು ಕೆಲಸ ಇದೆಯೋ ನಾವು ಮಾಡಕ್ಕೆ ನಾವು ಸಿದ್ಧಿದ್ದೀವಿ. ನೀವು ಯಾರು ಬೇಕಾಗೇ ಇಲ್ಲ. ವಿ ಆರ್ ರೆಡಿ ಟು ಡೂ ಅ ಪಬ್ಲಿಕ್ ಸರ್ವಿಸಸ್. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಸೇ ಯು ದಿಸ್. ಸರ್, ಬೆಂಗಳೂರು ಒಂದೇ ಮಳೆಗೆ ಗೋಡೆ ಬಿದ್ದಿದೆ. ಇನ್ನೊಂದೇನಾದ್ರೂ ಮಳೆ ಬಿದ್ದರೆ ಈ ಸರ್ಕಾರನೇ ಬೀಳತ್ತೆ ಸರ್. ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ಕೊಂಡು ಬಿಡಬೇಕು. ಬಹುಶಃ ಈ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ ಇಷ್ಟೇ ಸರ್, ಆಳುವ ಸರ್ಕಾರ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಎಲ್ಲದನ್ನು ಕಂಟ್ರೋಲಲ್ಲಿ ಇಟ್ಟರೆ ಆಗುತ್ತೆ. ಇವ್ರು ಹೇಳ್ತಾರೆ ಅಧಿಕಾರಿಗಳೇ ಕಾರಣ ಅಂತ. ಯಾಕೆ ನೀವಿರೋದು ಬರೀ ಟ್ರಾನ್ಸ್ಫರ್ ಮಾಡೋದಕ್ಕೆ, ಕಮಿಷನ್ ತೊಗೊಳೋದಕ್ಕೆ, ಎಲ್ಲದಕ್ಕೂ ಅಧಿಕಾರಿಗಳೇ ಕಾರಣ ಆದರೆ ನೀವೇನಕ್ಕಿದ್ದೀರಾ? ಒಂದು ವರ್ಷದಿಂದ ಕರೆಕ್ಟಾಗಿ ನಿಮ್ಗೆ ನೆನಪಿದ್ರೆ ನೀವೇ ಪ್ರೋಗ್ರಾಮ್ ಮಾಡಿದ್ರಿ. RCB ಮ್ಯಾಚ್ ಇದಾದಾಗ ಏನಾಯಿತು, ಎಷ್ಟು ಜನ ಸತ್ರು, ಅವಾಗ ಇವರ ಕ್ರಮ ಕೈಗೊಂಡಿದ್ದು ಯಾರ ಮೇಲೆ? ಮತ್ತದೇ ಅಧಿಕಾರಿಗಳ ಮೇಲೆ. ಹಾಗಾದರೆ ನಿಮಗೇನು ಜವಾಬ್ದಾರಿನೇ ಇಲ್ವಾ? ಎಲ್ಲದಕ್ಕೂ ಅಧಿಕಾರಿಗಳು. ನೀವಿರೋದು ಬರೀ ಕಮಿಷನ್ ತಗೊಳ್ಳಿ, ಟ್ರಾನ್ಸ್ಫರ್ ಮಾಡಿ. ಆದರೆ ಟ್ರಾನ್ಸ್ಫರ್ ತಂದೆಲ್ಲೇ ಇರಿ ನೀವು. ಸರ್, ಇಷ್ಟೆಲ್ಲ ಮಾತಾಡ್ತಾ ಇದೀವಲ್ಲ, ಸರ್ಕಾರದಲ್ಲಿ ಕಾಸಿದ್ಯಾ? ಸರ್ಕಾರದಲ್ಲಿ ಕಾಸಿದ್ಯಾ ಸರ್? 1.25 ಲಕ್ಷ ಕೋಟಿ ಇವರು ಬೆಟ್ಟಿ ಬಾಗಿ ಕೊಟ್ರು. ಇಡೀ ದೇಶದಲ್ಲಿರೋ ಕಾಂಗ್ರೆಸ್ ಪಕ್ಷನ ಸಾಕ್ತಾ ಇರೋದು. ಒಂದ್ ನಿಮಿಷ, ಬಿಟ್ಟಿ ಭಾಗ್ಯ ಅಂದ್ರಲ್ಲ, ಒಂದ್ ನಿಮಿಷ. ನೀವು ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ರೆ ಅದ್ಯಾವ ಭಾಗ್ಯ ಸ್ವಾಮಿ? ಅವೆಲ್ಲ ಮಾತಾಡಬೇಡಿ. ನೀವು ಅವ್ರಿಗೂ ಸ್ಟ್ಯಾಂಡ್, ನಿಮ್ದು ಅದೇ ಸ್ಟ್ಯಾಂಡು. ನೀವೆಲ್ಲರೂ ಕೂಡ ಒಂದೇ ತಟ್ಟೆಯ ಒಂದೇ ಮನೆಯ ಕಳ್ಳರು ನೀವೆಲ್ಲ. ಎಸ್ ಸರ್, ನಾನು ಒಂದು ಮಾತಾಡ್ತೀನಿ. ಇಲ್ಲಿ ಬೆಂಗಳೂರು ಆನಂದರಾವ್ ಸರ್ಕಲ್ ಹತ್ರ ಒಂದು ಕಿನೋ ಥಿಯೇಟರ್ ಇದೆ. ಕಳೆದ 20 ವರ್ಷಗಳಿಂದ ಯಾವುದೇ ಮಳೆ ಬರಲಿ, ಮಳೆ ಬಂದ್ರೆ ಮುಳುಗೋಗೋದು. ಏನು ಇಂಜಿನಿಯರ್ಗಳು, ಮಹಾಪಾಲಿಕೆ ಇಂಜಿನಿಯರ್ಗಳು, ಅವ್ರ ಯೋಗ್ಯತೆ ಇದೆಯಾ? ಅವ್ರು ಇಂಜಿನಿಯರ್ ಆಗಿ ದುಡ್ಡು ಕೊಟ್ಟು ಪಾಸ್ ಆಗಿದ್ದಾರಾ? ಅವ್ರ ಒಂದು ಚೂರು ಸರಿಗಿಲ್ಲ. ಅವರು GBA ಇಂಜಿನಿಯರ್ಗಳೇ ಕೇಳಿಸ್ಕೊಳ್ಳಿ, ನಿಮಗೆ ಉಗಿತಾ ಇದ್ದಾರೆ, ನಿಮಗೆ ಬೈತಾವ್ರೆ ನೋಡಿ. ಯಾಕಡೆ ನೀವು ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಬದುಕ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಜನರ ಸುಲಿಗೆ ಹೊಡೆದು ಬದುಕ್ತಾ ಇದ್ದೀರಾ. ನಿಮಗೆ ಮಾನವ ಮರ್ಯಾದೆ, ನಾಚಿಕೆ, ನಿಮಗೆ ಆ ದುಡ್ಡಿಗೆ ಬೆಲೆ ಇದ್ರೆ ನ್ಯಾಯಯುತವಾಗಿ ಕೆಲಸವನ್ನು ಮಾಡಿ, ನ್ಯಾಯಯುತವಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಯಾವುದೇ ಅಂಡರ್ ಪಾಸ್ ಮಾಡ್ತಾರೆ, ಯಾವುದೇ ಅಂಡರ್ ಪಾಸ್ ಅಲ್ಲಿ ನೀರೇ ಹೋಗೋದಿಲ್ಲ. ಯಾವ ತರ ಇಂಜಿನಿಯರಿಂಗು ಇವ್ರನ್ನ ಯಾರು IIT ಬಂದಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಎಲ್ಲಾದ್ರೂ ಸಿಕ್ಕರೆ ಪ್ರತಿ ಸಾರಿ ಒಬ್ಬ ಅಧಿಕಾರಿ ಬಂದ್ರೆ ಇವ್ರಿಗೆ ಇನ್ನೋವಾ ಕಾರ್ ಬೇಕು. ಸಿಟಿಲ್ ಓಡಾಡಕ್ಕೆ ನನ್ನ ಮಕ್ಳಿಗೆ ಹೇಗೆ ಏನಕ್ಕೆ ಬೇಕು ಇನ್ನೋವಾ ಕಾರು? ಈ ಭ್ರಷ್ಟ ಅಧಿಕಾರಿ ಇದ್ದಾಳೆ ಸ್ವಾಮಿ, ಅವ್ರಿಗೆ ಒದ್ದಿ ಜೈಲ್ಗೆ ಹಾಕ್ಬೇಕು. ಯಾಕೆ ಅಂದ್ರೆ ಸರ್, ಬರೀ ಮಜಾವಾದಿಗಳೇ ಸರ್. ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ಅವ್ರಿಗೆ ಜನಸಾಮಾನ್ಯರು ಕಣ್ಣೀರು ಒರ್ಸಕ್ ತಾಕತ್ತಿಲ್ಲ. ಈಗ ನೋಡಿ, ಮೊನ್ನೆ 7 ಜನ ಸಾವನ್ನಪ್ಪರಲ್ಲ, ಅವ್ರೆಲ್ಲ 10 ಜನ ಟೋಟಲಿ ಸತ್ತಿದ್ದ 10 ಜನ. ಅವ್ರು ಯಾರು ಸ್ವಾಮಿ? ಶ್ರೀಮಂತರಲ್ಲ, ಪಾಪ ಕೂಲಿ ಮಾಡೋ ಬಡವರು. ಇವ್ರೇನು ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಮಾಧ್ಯಮದ ಮುಂದೆ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ. ಯಾರ್ರೀ ಬೇಕು ನಿಮ್ಮ ಭಿಕ್ಷೆ? ಯಾರಿಗ್ ಬೇಕು ನಮ್ಮ ಭಿಕ್ಷೆ? ತೆರಿಗೆದಾರ ಭಿಕ್ಷೆಯಿಂದ ರಾಜ್ಯ ಸರ್ಕಾರ ರಚನೆ ಆಗಿದೆ. ರಾಜ್ಯ ಸರ್ಕಾರ ಜೀವನ ಮಾಡ್ತಿದೆ. ಬೆಂಗಳೂರಿನ ಆಡಳಿತ ವ್ಯವಸ್ಥೆಗೆ ಎಲ್ಲರೂ ಹೊಣೆ, ಜನಪ್ರತಿನಿಧಿಗಳ ನೇರ ಹೊಣೆ. ಚುನಾವಣೆ ಮಾಡಲಿಕ್ಕೆ ಯಾರು ಬಿಡ್ತಾ ಇಲ್ಲ. BJP ಬಿಡ್ತಿಲ್ಲ, JDS ಬಿಡ್ತೀರಾ, ಕಾಂಗ್ರೆಸ್ ಬಿಡ್ತೀರಾ. ನೋಡಿ, ಚುನಾವಣೆ ಮುಂದೂಡಕ್ಕಾಗಲೇ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಬ್ಬ BJP ನಾಯಕ ಪ್ರಶ್ನೆಯನ್ನ ಮಾಡ್ತಿಲ್ಲ. ಯಾಕೆ ಹೇಳಿ? ಅವರಿಗೆ ವಾರ್ಡ್ ಅವರಿಗೆ ಕಾರ್ಪೊರೇಟರ್ಸ್ ಬೇಕಾಗಿಲ್ಲ. ಯಾಕೆ ಹೇಳಿ? ಅವರೇ ಮಜಾ ಮಾಡಬೇಕಲ್ಲ. ಹಂಗಾಗಿ ಇದಕ್ಕೆ ನೇರ ಹೊಣೆ BJP, ಕಾಂಗ್ರೆಸ್ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರುಗಳು. ಮತ್ತೊಂದು, ಮಳೆ ಬಂದರೆ ನಾವು ಸಂತೋಷ ಪಡಬೇಕು, ಖುಷಿ ಪಡಬೇಕು, ಸಂಭ್ರಮ ಪಡಬೇಕು. ಆದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಎಲ್ಲಿ ಅನಾಹುತ ಆಗುತ್ತೆ, ಯಾರು ಸಾಯ್ತಾರೆ, ಎಲ್ಲಿ ಮುಳುಗ್ತಾರೆ, ಯಾರು ಕಾರ್ ಮೇಲೆ ಮರ ಬೀಳುತ್ತೆ, ಯಾರ ಮನೆ ಮುಳುಗೋಗುತ್ತೆ, ಯಾವ ರಸ್ತೆ ಮುಳುಗೋಗುತ್ತೆ, ಅಂತ ಸ್ಥಿತಿ ಬೆಂಗಳೂರಿಗೆ ತಂದಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಗಳು ಈ ಜನಪ್ರತಿನಿಧಿಗಳು ಮತ್ತು ಈ ಸರ್ಕಾರ ನೇರ ಹೊಣೆಯನ್ನು ಹೊರಬೇಕು. ನೋಡಿ, BJP ಅವ್ರು ಹೇಳ್ತಾ ಇದ್ರು, ಇಂದಿನ ಮುನಿರತ್ನ ಅವರು ಒಂದು ಕಾಂಪೌಂಡ್ ಕಟ್ಟಿ ಕಳಪೆ ಕಾಮಗಾರಿಯನ್ನು ಕಟ್ಟಿ ಒಂದು ಅಮಾಯಕ ಮಗುನ ಸಾವಿಗೆ ಕಾರಣ ಆದರು BJP ಅವರು. ಇಂದಿನ ಸರ್ಕಾರದ BJP ಸರ್ಕಾರದ ಅವಧಿಯಲ್ಲಿ ಎಂಟೈರ್ ಬೆಂಗಳೂರು ಔಟರ್ ರಿಂಗ್ ರೋಡ್ ಏರಿಯಾ ಮುಳುಗಿ ತೇಲ್ತಾ ಇತ್ತು ಬೆಂಗಳೂರು. ಅದಕ್ಕೆ ಕಾರಣ ಇದೇ BJP ಅವರು. ಮುಳುಗಿ ತೇಲ್ತಾ ಇರ್ತಕ್ಕಂಥವ್ರು ಬೆಂಗಳೂರನ್ನ ತೇಲ್ಸೋರು BJP ಅವರು. ಈಗ ಸರ್, ಈಗಾಗಲೇ ನಿಮ್ಮ ಸಮಸ್ಯೆ ಹೇಳಿ ಸ್ವಾಮಿ. ನೀವು ಹೊಣೆಗಾರರಲ್ವಾ? BJP ಇಲ್ಲ. ಈಗ ನೀವೆಲ್ಲ ಆಡಳಿತ ಮಾಡ್ತಿರೋ ಮೂಲಭೂತ ಸಮಸ್ಯೆಗೆ ಯಾರು ಹೊಣೆ ಹೇಳಿ ಸರ್? ನೀವು ಹೊಣೆಗಾರರಲ್ಲ ಸ್ವಾಮಿ, ನೀವು ಹೊಣೆ ಹೊರಬೇಕಲ್ಲ, ನೀವು ಅಕೌಂಟಬಿಲಿಟಿ ಅಲ್ಲ. ಈಗ ಇವತ್ತೇನು ಇವಾಗ ಆಲ್ರೆಡಿ ನಮ್ಮ BJP ವಕ್ತಾರೊಬ್ರು ಹೇಳಿದ್ರು, ಇಲ್ಲೇ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಕಿನೋ ಥಿಯೇಟರ್ ಹತ್ರ ಅಂತ ಹೇಳ್ಬಿಟ್ಟು. ಅವ್ರು ಬಹುಶಃ ಅವ್ರಿಗೆ ಗೊತ್ತಿದೆಯಲ್ಲ ಅಂತ ಗೊತ್ತಿಲ್ಲ.
2 ವರ್ಷ ಆಯಿತು. ಅಲ್ಲಿಂದ ಸಪ್ರೇಟ್ ಪೈಪ್ಲೈನ್ ತೊಗೊಂಡೋಗಿ ಮಂತ್ರಿ ಮಾಲ್ ಹತ್ರ ಬಿಟ್ಟಿದ್ದಾರೆ. ಹಾಗಾಗಿ ಅದ್ರ ಮಾಹಿತಿ ಅವ್ರಿಗಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು ಒಂದು ವಿಪತ್ತಿದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಮಳೆ ಬರ್ತದೆ, ಸರಿ ಮಳೆ ಬಂದಾಗಲೂ ವಿಪತ್ತು ಆಗ್ತಾ ಹೇಳ್ತಾರೆ. ಸಾವಾದಾಗ ನಾವು ಹೇಳ್ತಾ ಇರೋದು ಬರೀ ಬೆಂಗಳೂರು ಕರ್ನಾಟಕ ಅಂತ ಹೇಳ್ತಲ್ಲ, ಎಲ್ಲೇ ನಡೆದ್ರು ಈ ರೀತಿ ಆದಂತ ಬಂದಾಗ ಅಲ್ಲಿರ್ತಕ್ಕಂಥ ಸರ್ಕಾರ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಈ ಬಾರಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಬಹಳ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ನೋಡಿ, ಒಂದು ದಿವಸದಲ್ಲೇ ಇವಾಗ ಇದ್ದಂತ ಎಷ್ಟು ಸುಮಾರು ಮರಗಳು ಬಿದ್ದಿತ್ತು. ಇವತ್ತೆಲ್ಲ ಈ ಕೆಲಸನ ಒಂದು ತಿಂಗಳು ಮೊದಲು ಮಾಡಿದ್ರೆ ಈ ಸಮಸ್ಯೆ ಆಗದ? ಈ ಕೆಲಸನ ಗೋಡೆ ಸರಿಲ್ಲ 1 ತಿಂಗಳು ಮಾಡಿದ್ರೆ ನಿಮ್ಮ ಎಂಜಿನಿಯರ್ಗಳ ಭ್ರಷ್ಟಾಚಾರ ಮಾಡಕ್ ಬಿಟ್ಟು ಇಲ್ಲ, ಇಲ್ಲೇ ಯಾರಿಗಾದ್ರೂ ಕನ್ಸ್ಬಿರುತ್ತೆ ಈ ಮರ ಬೀಳುತ್ತೆ ಆ ಮರ ಬೀಳುತ್ತೆ ಅಂತ ಗಾಳಿ ಹೊಡೆದಾಗ ಎಂತ ಬೇಜವಾಬ್ದಾರಿ ಮಾತಾಡ್ತಿರ್ರಿ. ಒಂದು ಕಾಮನ್ ಸೆನ್ಸ್ ಇರ್ಲಿಲ್ಲನ್ರಿ. ಇವಾಗ ಬಿದ್ದಿರೋಂಥ ಮರ ಬಂದು ನೋಡಿ, ನಾನು ತೋರಿಸ್ತೀನಿ. ಎಲ್ಲ ಗ್ರೀನರಿ ಮರ. ಆ ಗ್ರೀನರಿ ಮರ ಕಡಿಯಕ್ಕೆ ನಿಮ್ಗೆ ಪರ್ಮಿಷನ್ ಇಲ್ಲ. ಹೆಂಗ್ ಕಡಿತೀರಾ ನೀವು? ಬಂದಂತ ಗಾಳಿಗೆ ಆ ರೀತಿ ಬಿದ್ದೈತೆ. ಎಲ್ಲ ಗ್ರೀನರಿ ಮರಗಳೇ ಬಿದ್ದಿರೋ. ಎಲ್ಲ ಎಂಕರೇಜ್ ಮಾಡಕ್ಕೆ ನಿಮಗೆ ಪರ್ಮಿಷನ್ ಇದೆ. ಯಾವುದು ಒಣಗಿರೋ ಮರಗಳೆಲ್ಲ ಬಿದ್ದಿರೋದು, ಗ್ರೀನರಿ ಮರಗಳು ಬಿದ್ದಿರೋದು. ಬನ್ನಿ, ನಮ್ಮ ಸಂಪಿಗೆ ರೋಡಲ್ಲೇ ತೋರಿಸ್ತೀನಿ. ಅಂತಂತ ಗ್ರೀನರಿ ಮರಗಳು ಬಿದ್ದಿದೆ. ಅದು ಏನು ಮಾಡಕ್ಕಲ್ಲ, ಗಾಳಿ ಬಂತು ಬಿದ್ದೆ. ಗಾಳಿ ಬಂತು ಮರ ಬಿತ್ತು ಅಂತಾರೆ. ಏನ್ ಮಾಡೋಣ ನಾವು? ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿರುವಂತ 4 ಬಾರಿ ಶಾಸಕರಾಗಿರುವಂತ ಸತೀಶ್ ರೆಡ್ಡಿ ಅವರು ಮಳೆ ಬಂದಾಗ ಏನು ಕ್ರಮಗಳನ್ನ ಕೈಗೊಂಡಿದ್ದಾರೆ? ಸತೀಶ್ ರೆಡ್ಡಿ ಅವರಿಗೆ ಜವಾಬ್ದಾರಿ ಇಲ್ಲ, ಆಯ್ತಾ? ಒಂದ್ ನಿಮಿಷ ಮಾತಾಡಕ ಅವ್ರಿಗೆ ಜವಾಬ್ದಾರಿ ಇಲ್ಲ. ನೀವು GB ಆಡಳಿತ ಇದೆಯಲ್ಲ, ನಿಮಗೆ ಜವಾಬ್ದಾರಿ ಇರ್ಬೇಕಲ್ವಾ? ನಿಮಗೂ ಇಲ್ವಲ್ಲ? ಬಂದಿರೋದು GB ಆಡಳಿತ, ಅದು ಅವಾಗ ಇರ್ಲಿಲ್ಲ ಸರ್. ನೋಡಿ, ಲಾಸ್ಟ್ ಸೆಪ್ಟೆಂಬರ್ ಮಳೆ ಬಂದಾಗ ಒಂದು 5-6 ಜನ ಮಕ್ಕಳು. ಅಲ್ಲ ರೀ, ಅಧಿಕಾರಿಗಳು ನೀವು ಏನ್ ಮಾಡ್ತೀರ್ರಿ? ಅವ್ರಿಗೆ ಜವಾಬ್ದಾರಿ ಇಲ್ಲ, ನಿಮಗಿಲ್ವೇನ್ರಿ ಜವಾಬ್ದಾರಿ? ಎಂತ ನಾಚಿಕೆ ಇಲ್ದಂಗೆ ಮಾತಾಡ್ತಿರ್ರಿ. ಶಾಸಕರಿದಾರಲ್ಲ ಸರ್, ಅವ್ರಿಗೆ ಜವಾಬ್ದಾರಿ ಇದೆ. ಮತ್ತೆ ಏನಕ್ಕೆ ಎಲೆಕ್ಟೆಡ್ ಮೆಂಬರ್ ಅಂತ ಹೇಳೋದು? ಬಿಜೆಪಿ ಎಲೆಕ್ಟೆಡ್ ಮೆಂಬರ್ ಏನಕ್ಕೆ 4 ಬಾರಿ ಆಗ್ಬೇಕು ಸರ್? ಏನ್ ಮಾಡೋಣ ಸ್ವಾಮಿ? ಇವ್ರು ಅವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ಸಮಸ್ಯೆ ಯಾರ ಕಾರಣ? ನಾವು ಸಮಸ್ಯೆ ಬಗೆಹರಿಸುವಂತ ಯಾರು ಮಾತಾಡ್ತಿಲ್ಲ ಸರ್. ನೋಡಿ, ಬೆಂಗಳೂರಲ್ಲಿ ಮೊದಲ ಬಾರಿಗೆ ನೀರಲ್ಲಿ ಈಜ್ಕೊಂಡು ಬೋಟ್ಗಳಲ್ಲಿ ಹೋಗಿದ್ದು ಇದೇ ನೀಚ ಬಿಜೆಪಿ ಸರ್ಕಾರದವರಿಂದ. ಮೊದಲು ಅದನ್ನ ನೆನೆಸ್ಕೋಬೇಕು ಇವರು. ನೋಡಿ, ನಾವಿವತ್ತು ನೀರಿನ ಮಟ್ಟ ಬೆಂಗಳೂರಲ್ಲಿ ಮನೆಗಳಿಗೆ ನುಗ್ಗುತ್ತಿದೆ ಅಥವಾ ನೀರು ಹೆಚ್ಚಾಗಿ ಹೋಗ್ತಿದೆ, ಪ್ರವಾಹ ಆಗ್ತಿದೆ ಅಂತಾನೆ ಇವತ್ತು 306 ಪಾರ್ಕ್ಗಳಲ್ಲಿ 1500 ರೈನ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಗುಂಡಿಗಳನ್ನ ಮಾಡಿದೀವಿ. ಈ ರೀತಿ ಅನೇಕ ಕ್ರಮಗಳನ್ನ ಮುಂಜಾಗ್ರತೆಯಾಗಿ ತಗೊಂಡಿದೀವಿ. ಈ ಬಿಜೆಪಿ ದುಷ್ಟರು ಏನ್ ತಗೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿ. ಈ ತರ ಫೈಟ್ ಮಾಡೋಕ್ಕಿಂತ ಪ್ರೀವಿಯಸ್ ಗೌರ್ಮೆಂಟ್ ಏನು ಅಚೀವ್ಮೆಂಟ್ಸ್ ಮಾಡಿದೆ ಅಂತ ನಿಮ್ಮ ಹತ್ರ ಲಿಸ್ಟ್ ಇದೆಯಾ? ನಿಮ್ಮ ಹತ್ರ ಲಿಸ್ಟ್ ಇದೆಯಾ? ಆಯ್ತು, ಪ್ರೀವಿಯಸ್ ಗೌರ್ಮೆಂಟ್ ಏನು ಅಚೀವ್ ಮಾಡಿಲ್ಲ. ನೀವು ತುಂಬಾ ಅಚೀವ್ ಮಾಡಿದಿರಲ್ಲ. ನಿಮ್ದು ಅಚೀವ್ಮೆಂಟ್ ಕಾಣ್ತಾ ಇದೆಯಲ್ಲ ಮಳೆ ಬಂದಾಗ. ಅದು ಈ ನೆನ್ನೆ ಇಟ್ ಇಸ್ ದ ಕ್ಲೈಮ್ಯಾಟಿಕ್ ಕಂಡೀಷನ್. ಯು ಕ್ಯಾನ್ ನಾಟ್ ಬ್ಲೇಮ್ ಇಟ್ ಆನ್ ದ ಗೌರ್ಮೆಂಟ್. ಎವ್ರಿ ಪರ್ಸನ್, ಎವ್ರಿ ಸಿಟಿಸನ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಹೆಲ್ಪ್ ಲೈನ್ಸ್ ಎಲ್ಲ ಆಕ್ಟಿವ್ ಇದೆ. ಪ್ಲೀಸ್ ಕನೆಕ್ಟ್ ಟು ದ ಹೆಲ್ಪ್ ಲೈನ್ಸ್. ಎಲ್ಲ ಸ್ಪೆಷಲ್ ಎಕ್ಸ್ಪರ್ಟ್ಸ್ನ ಹೈಯರ್ ಮಾಡಿದ್ದಾರೆ. ಗೌರ್ಮೆಂಟ್ ಹ್ಯಾಸ್ ಹೈಯರ್ಡ್. ದೇ ಆರ್ ಲುಕಿಂಗ್ ಅಟ್ ಇಟ್. ದೇ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್. ಇಟ್ ಈಸ್ ನಾಟ್ ಒನ್ ಡೇಸ್ ಜಾಬ್. ದೇ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್. 5 ಭಾಗ ಮಾಡಿದ್ದಾರೆ ಕಾರ್ಪೊರೇಷನ್. ಬಟ್ ಅಡ್ಮಿನಿಸ್ಟ್ರೇಷನ್ ಇವ್ರ ಹತ್ರ ಇಟ್ಕೊಂಡಿದ್ದಾರೆ. ಅವರು ಕಂಟ್ರೋಲ್ ಎಲ್ಲ ಅವ್ರ ಮೇಲೆ, ಅವ್ರ ಹತ್ರನೇ. ಅವ್ರೇನು ದತ್ತು ತಗೊಂಡ್ಬಿಟ್ಟಿದಾರ ಪ್ರಧಾನಿ ಅವ್ರ ತರದ್ದು? ಇಲ್ಲಿ ಅಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನಮಗೆ ಬಂದಿರೋದು ಸುಳ್ಳೆ ಮನೆ ದೇವರು ಅಲ್ಲ. ಗೋಡೆ ಬಿದ್ದಿದೆ, ಅದಕ್ಕೆ ಯಾರು ಹೊಣೆಗಾರರು? ಯಾರು ಒಪ್ಕೊಂತಿಲ್ಲ. ಅಧಿಕಾರಿಗಳನ್ನ 670 ಕೋಟಿ ಇವಾಗ ಲೆಕ್ಕದಲ್ಲಿಲ್ಲ. ಅಧಿಕಾರಿಗಳು ತಿನ್ಕೊಂಡ್ಬಿಟ್ಟಿದಾರಾ ಇಲ್ಲ ಶಾಸಕರು ತಿನ್ಕೊಂಡ್ಬಿಟ್ಟಿದಾರಾ? ಅದು ಯಾರು ಅಂತಿದ್ರೆ ದಯವಿಟ್ಟು ಅವ್ರನ್ನ ಮನೆಗೆ ಕಳಿಸ್ಬೇಕು ನಿಮ್ಮ ವಾಹಿನಿ ಮುಖಾಂತರ. ನಾವು ಅದಕ್ಕೆ ಹೇಳ್ತೀವಿ, ಲೋಕಾಯುಕ್ತ BS ಪಾಟೀಲ್ ರವರಿಗೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ದಯಮಾಡಿ ಇದನ್ನ ನಿಮ್ಮ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ದಯಮಾಡಿ ಜೈಲಿಗೆ ಕಳಿಸಿ ಬೆಂಗಳೂರಿನ ಟ್ಯಾಕ್ಸ್ದಾರರ ಋಣವನ್ನು ತೀರಿಸಿ ಅಂತ ಮನವಿ ಮಾಡ್ತಿದ್ದೀವಿ ನಾವು. ಸರ್, ಅವ್ರಿಗೂ ಏನು ಗೊತ್ತಾ, ಕಮಿಟ್ಮೆಂಟ್ ಅಂತ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ 100% ಆಗಿ ಮಾಡೋಕ್ಕಾಗೋದಿಲ್ಲ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆಂದ್ರೆ ನಿಮ್ಮ ವಾಹಿನಿ ಮುಖಾಂತರ ಈ 670 ಕೋಟಿ ಹೆಂಗೆ ಮಿಸ್ ಆಗ್ಬಿಡತ್ತೆ? ಜನರ ತೆರಿಗೆ, ಜನರ ದುಡ್ಡನ್ನ ಇವರು ಹೆಂಗ ದಾಖಲೆ ಇದೆ ನಿಮ್ಮ ಹತ್ರ? ಸರ್ ಕೊಡೋಣ ಸರ್, ನೀವು ನಿಮ್ಮ ವಾಹಿನಿ ಮುಖಾಂತರ ಲೆಕ್ಕ
ಲೆಕ್ಕಪತ್ರ ಪರಿಶೋಧನೆಯಲ್ಲೇ ಇದಾಗಿದೆ ಸರ್ ಇದು. ಕಳ್ಳಂಗೊಂದು ಪಿಳ್ಳೆನವ ಅಂತ ಗಾಳಿ ಬೀಸಿದ್ರೆ ಮರ ಬಿದ್ದೋಯ್ತು ಅಂತ ಹೇಳ್ತಾರಲ್ಲ, ನಾಚಿಕೆ ಸರ್. ಈ ಸಾವಿಗೆ ಹೊಣೆ ಆ ಕ್ಷೇತ್ರದ MLAಗಳಾಗ್ತಾರೆ ಸರ್, ಅಲ್ಲಿನ ಇಂಜಿನಿಯರ್ಗಳಾಗ್ತಾರೆ. ಇಂಜಿನಿಯರ್ಗಳನ್ನ ಸಸ್ಪೆಂಡ್ ಮಾಡೋದಲ್ಲ, ಆ ಏರಿಯಾದ ಶಾಸಕರನ್ನು ಸಸ್ಪೆಂಡ್ ಮಾಡಬೇಕು. ಮತ್ತೆ ಅವ್ರ ಕಡೆಯಿಂದನೇ ಅಲ್ಲಿ ಆಗದ ವಿಷಯ ಹೇಳ್ತೀರಾ? ಕಾಂಗ್ರೆಸ್ ಸರ್ಕಾರಕ್ಕೆ ಇಚ್ಛಾಶಕ್ತಿನೇ ಇಲ್ಲ ಎಲೆಕ್ಷನ್ ಮಾಡಬೇಕು ಅಂತ. ಅವರು ಜನರ ಪರ ಇದ್ದಿದ್ರೆ ಹೆಂಗಾದ್ರೂ ಎಲೆಕ್ಷನ್ ಮಾಡಿ ಮುಗಿಸೋರು. DK ಶಿವಕುಮಾರ್ ಯಾವಾಗ CM ಆಗ್ತಾರೋ ಆವತ್ತೇ ಕರ್ನಾಟಕಕ್ಕೆ ಎಲೆಕ್ಷನ್ ಬರೋದು. ಬೆಂಗಳೂರಿನ ಅಭಿವೃದ್ಧಿಗೆ ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕು. ಹಾಗೆ ಇಲಾಖೆಗಳಲ್ಲಿ ತಾಳಮೇಳ ಇಲ್ಲ. ಒಂದು GBA ಒಂದು ಇಲಾಖೆ ಇದೆ, BWSSB ಇಲಾಖೆ ಇದೆ, SWD ಅಂತ ಇಲಾಖೆ ಇದೆ, ಪ್ರಾಜೆಕ್ಟ್ ಅಂತ ಇಲಾಖೆ ಇದೆ, ಒಂದು ಬೆಸ್ಕಾಂ ಅಂತ ಇದೆ, ಮತ್ತು ಇನ್ನೊಂದು ಯಾವುದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರ BMRCL ಅಂತ ಒಂದಿಗೆ. ಒಬ್ರು ಅಗಿತಾರೆ, ಒಬ್ರು ಮುಚ್ತಾರೆ, ಒಬ್ರು ಅಗಿತಾರೆ, ಒಬ್ರು ಮುಚ್ತಾರೆ. ಸತ್ಯ ಹೇಳಿದ್ರು. ಅಂದ್ರೆ ಕೋಆರ್ಡಿನೇಷನ್ ಇಲ್ಲ ಅಂತ ಇವ್ರು ಹೇಳ್ತಾರೆ. ಎಸ್ ಸರ್, ಕೊನೆಯದಾಗಿ ಆಕ್ಚುಲಿ ಈ ತರ ಕೋಆರ್ಡಿನೇಷನ್ ಇರಬೇಕು ಅಂತಾನೆ GBA ತಂದಿರೋದು. BWSSB ವರ್ಕ್ ನಡೀತಾ ಇದ್ರೆ BBMP ಇದು ಎಲ್ಲಾದ್ರದ್ದು ಆಗ್ಬೇಕು ಅಂತ. ಆದ್ರೆ ಇವತ್ತು ಕೂಡ ಯಾವುದೇ ರೀತಿ ಕೋಆರ್ಡಿನೇಷನ್ ಆಗ್ತಾ ಇಲ್ಲ. ಮತ್ತೆ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ 2000 ಮರದಲ್ಲಿ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಯಾವುದು ಮರಗಳೇ ಬಿದ್ದಿಲ್ಲ ಅಂತ. ನಾನು ವಾಸ ಮಾಡ್ತಾ ಇರೋ ನಮ್ಮ ವಾರ್ಡಲ್ಲೇ ಕೂಡ ಇವತ್ತಿಗೂ 10 ಮರ ಹಂಗೆ ಬಿದ್ದಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಿಲ್ಲ. ಯಾರ ಹತ್ರ ಕನ್ಸಿಡರ್ ಮಾಡಬೇಕು? ಯಾರಿಗೂ ಮಾಡಿದ್ರು ಏನು ಲಾಸ್ ಇಲ್ಲ ಸರ್. ಈಗ ಆಗ್ಬೇಕಾಗಿರೋದು ಜನಗಳ ಸಮಸ್ಯೆನ ಪರಿಹಾರ ಮಾಡಬೇಕೆ ಹೊರತು ಜನಗಳನ್ನ ಸಮಸ್ಯೆನ ಹೆಚ್ಚು ಮಾಡೋದಲ್ಲ. ಇವಾಗ ಚುನಾವಣೆ ಅದು ಇದೆಲ್ಲ ಮೊದಲಲ್ಲ ಸರ್. ನಮಗೆ ಫಸ್ಟ್ ಬೀಳ್ತಾ ಇರೋ ಮರಕ್ಕೆ ಬೇರೆಗೆ ಏನ್ ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಎರಡನೇದು, ಇವಾಗ ಕಾಂಕ್ರೀಟ್ ಹಾಕಿ ಇರೋಬರೋ ರೋಡ್ನೆಲ್ಲ ಮುಚ್ಚಿರೋದ್ರಿಂದ ಕೆಳಗಡೆ ನೀರು ಹೋಗದಿರೋದ್ರಿಂದ ಇಡೀ ಮರಕ್ಕೆ ಬೆಳೆಯೋದಕ್ಕಾಗ್ಲಿ ಉಳಿಯೋದಕ್ಕಾಗ್ಲಿ ಏನು ಮಾಡಕ್ ಆಗ್ತಿಲ್ಲ. ಹಾಗೇನಾದ್ರೂ ಮಾಡೋ ಆಗಿದ್ರೆ ಅದನ್ನ ತೆರವುಗೊಳಿಸೋದು ಹೇಗೆ ಅಂತ. ಕೊನೆಯದಾಗಿ ಸರ್, ಸಮಸ್ಯೆಗೆ ಪರಿಹಾರ ಏನು 3 ಅಂಶಗಳನ್ನ ಸಲಹೆ ಮಾಡಿ. ಸರ್, ಸಲಹೆ ಅಂದರೆ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇರಬೇಕು. ಇನ್ನೊಂದು, ಜನಸಾಮಾನ್ಯರು ಈ ಸರ್ಕಾರದ ಅವ್ಯವಸ್ಥೆಯನ್ನು ಬೀದಿಗಿಳಿದು ಪ್ರಶ್ನಿಸಬೇಕು. ಸರ್, ಒಂದೇ ಒಂದು ಫಸ್ಟ್ ಕಾರ್ಪೊರೇಟರ್ಗಳಾಗಬೇಕು. ಅಧಿಕಾರಿಗಳಿಗೆ ಏನು ಶಿಕ್ಷೆ ಕೊಡ್ತೀರಾ ಅದೇ ಥರ ರಾಜಕಾರಣಿಗೂ ಶಿಕ್ಷೆ ಆಗಬೇಕು. ಯಾಕಂದರೆ ನೀವು ಕೂಡ ಸಂಬಳ ತಗೊಂಡು ಬಂದಿರೋರು, ನೀವೇನು ಬೇರೆ ಅಲ್ಲ. ನಿಮಗೂ ಶಿಕ್ಷೆ ಮಾಡಿದ್ರೆ ಅವಾಗ ಎಲೆಕ್ಷನ್ ನಡಿಬೇಕು ಅಂದರೆ DK CM ಮಾಡಬೇಕು. ಬೈ ಚಾನ್ಸ್ ಎಲೆಕ್ಷನ್ ಆದರೆ DK ಸಾಹೇಬ್ರು CM ಜೀವನದಲ್ಲಿ ಆಗಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಪಾಪಗಳು ಜನ ಬುದ್ಧಿ ಕಲಿಸ್ತಾರೆ ಎಲೆಕ್ಷನ್ ಆದರೆ ಅಂತ ಭಯದಿಂದ ನಡೆಸ್ತಾ ಇಲ್ಲ. ಸಲಹೆ ಏನು ಗೊತ್ತಾ, ನಮ್ಮ GBA ಮ್ಯಾನ್ ಪವರ್ ಕಡಿಮೆ ಇದೆ GBAಯಲ್ಲಿ, ಅದು ಇನ್ಕ್ರೀಸ್ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೊದಲು ಮಾಡಬೇಕು. ಒಂದು ಅಕೌಂಟಬಿಲಿಟಿ ಬರುತ್ತೆ. ವಾರ್ಡ್ ಮೆಂಬರ್ ಇದ್ರೆ ಅಕೌಂಟಬಿಲಿಟಿ ಬರುತ್ತೆ. 70 ವರ್ಷದಿಂದ ಬರೇ ಮೋರಿ ಚರಂಡಿ ಇದನ್ನೇ ಮಾಡ್ಬೇಕಾ? ನೋಡಿ, ಟೆಕ್ನಿಕಲ್ ಬೋರ್ಡ್ ಮಾಡಬೇಕು. ಒಂದು ಯಾರಾದರೂ ಏನಪ್ಪ ಅಂದರೆ ತಜ್ಞರ ಜೊತೆ ಕೂತ್ಕೊಂಡು ಸರ್ಕಾರ ನಡೆಸಬೇಕು. ಇಲ್ಲಾಂದ್ರೆ ಇದು ಬೆಂಗಳೂರು ಸಮಸ್ಯೆ ಬಗೆಹರೋದಿಲ್ಲ. ಕೊನೆಯದಾಗಿ ಸರ್, ಈ ಥರನೇ ಮುಂದುವರಿಯೋದಾದ್ರೆ ಈ ಬ್ರ್ಯಾಂಡ್ ಬೆಂಗಳೂರು ಐತಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ. ಈಗಿರೋ ಬೆಂಗಳೂರೇ ಮುಂದುವರಿಲಿ. ಜೊತೆಗೆ ನೋಡಿ, ಈಗ ಎಲೆಕ್ಷನ್ ಯಾಕೆ ಆಗ್ತಿಲ್ಲ ಅಂದರೆ ಸರ್ ಎಲೆಕ್ಷನ್ ಯಾಕೆ ಆಗ್ತಿಲ್ಲ ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವು ಮಂತ್ರಿಗಳು ಈಗ GBA 5 ಭಾಗಗಳಾಗಿದೆಯಲ್ಲ ಸರ್, ಅದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ಕೊನೆಯದಾಗಿ ಸರ್, ಬೆಂಗಳೂರು ವಿಪತ್ತು ನಿರ್ವಹಣಾ ತಂಡವನ್ನ ನೇಮಿಸಬೇಕು. ಹೇಗೆ ರಾಷ್ಟ್ರ ಮಟ್ಟದಲ್ಲಿ ನಿರ್ವಹಣಾ ತಂಡ ಇದೆ, ವಿಪತ್ತು ನಿರ್ವಹಣಾ, ಅದನ್ನ ನೇಮಿಸಬೇಕು. ಬೆಂಗಳೂರಿನ ಅಭಿವೃದ್ಧಿಗೆ ನಾವು 4,000 ಕೋಟಿಯನ್ನು ರಿಸರ್ವ್ ಮಾಡಿದ್ದೇವೆ. ವೈಟ್ ಟ್ಯಾಪಿಂಗ್ಗೆ ಮತ್ತೆ ರಾಜಕಾಲುವೆಯನ್ನು ಡೆವಲಪ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿನ ಮಳೆ ಬಂದ್ರು ಸರ್, ಈಗ ಹೇಳ್ತಿದ್ದಾರೆ ಯಾವುದೇ ತೆರವು ಕಾರ್ಯ ನಡೆದಿಲ್ಲ ಅಂತ, ಮರಗಳು ಬಿದ್ದಿದೆ ತೆರವು ಮಾಡಿಲ್ಲ ಅಂತ. ನಮ್ಮ ಹತ್ರ ವಿತ್ ಪ್ರೂಫ್ ಇದೆ. ನಾವು ಮಾಡಿದೀವಿ. ಆಗಿದ ತಕ್ಷಣ ಸರ್, ಈಗ ಎಲ್ಲ ಅಧಿಕಾರಿಗಳು ಎಚ್ಚರಿಸ್ಕೊಂಡ್ಬಿಟ್ಟು ದಯವಿಟ್ಟು ಕೆಲಸ ಮಾಡಬೇಕು. ಇಷ್ಟು ಮಾತ್ರ ಹೇಳ್ತೀವಿ. ಸರ್ಕಾರ ತನ್ನ ಕೆಲಸವನ್ನ ಮಾಡ್ತಾ ಇದೆ, ಅಧಿಕಾರಿಗಳ ಕೆಲಸನ ಮಾಡಬೇಕು. ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ತಾವೇ ಹೊತ್ತುಕೊಂಡು ಈ ಸಮಯದಲ್ಲಿ ಕೆಲಸ ಮಾಡಬೇಕು. ಎಲ್ಲ ಅಧಿಕಾರಿಗಳು ಅವರ ಜವಾಬ್ದಾರಿನ ಹತ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಸರ್ಕಾರ ಸುಭಿಕ್ಷವಾಗಿದೆ, ಚೆನ್ನಾಗಿ ಕೆಲಸ They are doing working on it, ಮಾಡ್ತಾ ಇದ್ದಾರೆ. ಗವರ್ಮೆಂಟ್ ಆಲ್ಸೋ ಇಸ್ ಲುಕಿಂಗ್ ಅಟ್ ಇಟ್. ದೇವತೆಗಳೇ ಬೆಚ್ಚಿಬಿದ್ದೋಗಿದೆ ಪ್ರಕೃತಿ ಸೌಂದರ್ಯಕ್ಕೆ. ಎಲ್ಲ ಕತೆ ಹೊಡಿಬೇಡ್ರಿ. ಏನ್ರಿ ನೀವು? 2000 ಆಸೆಗೆ ಇವತ್ತು ಜೀವ ಕಳ್ಕೊಳ್ತಿದ್ದಾರೆ ಸರ್ ಜನ. ಸರ್, 2000 ಕೊಡ್ತೀವಿ ಅಂತಾರೆ, ಅದಕ್ಕೆ ಅಭಿವೃದ್ಧಿ ಮಾಡಿಲ್ಲ ಅಂತಾನು ಒಪ್ಕೋತಾ ಇದ್ದಾರೆ. ನಿಮ್ ಜೀವ ನಿಮ್ ಕೈಲಿ ಇಟ್ಕೊಳ್ಳಿ, ಯಾರು ನಂಬೇಡಿ. ಎಲೆಕ್ಷನ್ ನಡೆಸಿ GBA ಎಲೆಕ್ಷನ್ ಫಸ್ಟ್ ಕಂಡಕ್ಟ್ ಮಾಡಿ. ಅಧಿಕಾರಿಗಳಿಗೆ
ಹಣ ಕೊಟ್ಟು ವರ್ಗಾವಣೆ ಮಾಡೋದನ್ನ ಮೊದಲು ನಿಲ್ಲಿಸಿ, ಆವಾಗಲೇ ಬೆಂಗಳೂರು ಅಭಿವೃದ್ಧಿ. ಪರ್ಯಾಯ ಸರ್ಕಾರ ಬರೋವರೆಗೂ ಇದಕ್ಕೆ ಪರಿಹಾರ ಸಿಗಲ್ಲ. ನಾವು ಸರ್ಕಾರವನ್ನು ಇಂಥ ವಿಷಯದಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ ಅಂತ ಎಲ್ರು ಬೆಂಗಳೂರು ಉಳಿಸಿ, ಬೆಂಗಳೂರು ಉಳಿಸಿ, ಸಾಕಪ್ಪ ಉಳಿಸಿ, ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.